ಸರಿ, ಶುರು ಮಾಡೋಣ. ಎಲ್ಲರನ್ನೂ ನಿಮ್ಮ ಸಹೋದರರೆಂದು ತಿಳಿದು ಹಾಗೆ ವರ್ತಿಸಿರಿ. ಭಕ್ತನು ಯಾವಾಗಲೂ ಭಕ್ತಿಯ ವಲಯದಲ್ಲಿರುವುದೇ ಮಾನವೀಯ ವಿನಯದ ಪರಿಪೂರ್ಣ ಲಕ್ಷಣ. ಮೂಲದಿಂದ ಬಂದ ಎಲ್ಲ ವಸ್ತುಗಳು ಒಂದೇ ಹುಕುಮದಿಂದ ಬಂದುವೆಂದು ತಿಳಿಯಬೇಕು. ಒಂದೇ ತಾಯಿಯಿಂದ ಜನಿಸಿದ ಮಕ್ಕಳೆರಲು ಹೇಗೆ ಒಂದೇ ರೀತಿಯಿಂದ ಸಂಬಂಧಪಟ್ಟಿರುವರೋ ಹಾಗೆಯೇ ಪ್ರಪಂಚದ ಸಮಸ್ತ ಜನರು ಒಂದೇ ರೀತಿಯ ಬಾಂಧವ್ಯದಲ್ಲಿ ಬದ್ಧರಾಗಿದ್ದಾರೆ. ಇದರ ಅಡಿಯಲ್ಲಿರುವ ಅರ್ಥ ಯಾರಿಗೂ ಹೊಳೆದಿಲ್ಲ. ಪ್ರತಿಯೊಂದಕ್ಕೂ ಕ್ರಿಯಾಶೀಲತೆಯನ್ನು ಒದಗಿಸಿದ ಕೇಂದ್ರ ಬಿಂದುವಾದ ಅದೇ ಸತ್ಯದೊಂದಿಗೆ ಎಲ್ಲರ ಸಂಬಂಧವಿದೆ. ನಿಜವಾಗಿ ಪರಕೀಯತೆ ಎಂಬುದಿಲ್ಲ. ನಮ್ಮ ಕಲ್ಪನೆಯಿಂದಲೇ ಎಲ್ಲ ಬಂಧು ಭಗಿನಿಯರು ಪರಕೀಯರಾಗಿ ಕಾಣುತ್ತಿರುವರು. ನಮ್ಮ ಸ್ವಾರ್ಥ ಭಾವನೆಯಿಂದಾಗಿ ಅವರೆಲ್ಲರೂ ಬೇರೆಯವರಂತಾಗಿದ್ದಾರೆ. ಈ ಪರಕೀಯತೆಯನ್ನು ತೊಡೆದು ಹಾಕಿ ಮೊದಲಿನ ಬಂಧುತ್ವವನ್ನು ಸ್ಥಾಪಿಸಬೇಕಾಗಿದೆ. ಇದೂ ಕೂಡ ಭಕ್ತನನ್ನು ಆವರಿಸಿರುವ ಒಂದು ತೆರೆಯಾಗಿದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಈ ಪರಕೀಯ ಭಾವನೆ ಇದೆಯಲ್ಲ, ಅದು ನಮ್ಮನ್ನು ಆವರಿಸಿರತಕ್ಕಂಥ ಒಂದು ಆವರಣವಾಗಿದೆ. ನಿಮ್ಗೆ ಆಧ್ಯಾತ್ಮಿಕವಾಗಿ ಬೆಳೀತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗ್ಬೇಕಾದ್ರೆ ಇದರಲ್ಲಿ ಒಂದು ಸುಳಿವಿದೆ. ಏನಪ್ಪ ಸುಳಿವು ಅಂದ್ರೆ, ಆ ಪರಕೀಯತೆಯ ಭಾವನೆ ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗ್ತಾ ಹೋಗ್ಬೇಕು. ನಾನ್ ಬೇರೆ, ಬೇರೆಯವ್ರು ಬೇರೆ, ನಮ್ಮ ಕಷ್ಟ ಬೇರೆ, ಬೇರೆಯವ್ರ ಕಷ್ಟ ಬೇರೆ ಅನ್ನೋ ಭಾವನೆ ಏನಿದೆಯಲ್ಲ, ಅದು ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗ್ಲಿಕ್ಕೆ ಶುರು ಆದಾಗ ಆಧ್ಯಾತ್ಮಿಕವಾಗಿ ನೀವು ಪ್ರಗತಿ ಹೊಂದುತ್ತಾ ಇದ್ದೀರಾ ಅಂತ. ಎಷ್ಟೋ ಸತಿ ಅನ್ಸುತ್ತೆ, ಅಲ್ಲಿ ಯಾರೋ ಇರ್ತಾರೆ, ಭಂಡಾರಕ್ಕೆ ಹೋಗ್ತೀರಾ, ಕಾರಣದಲ್ಲಿ ನಿಮಗೆ ಪರಿಚಯ ಇರಲ್ಲ, ಮಾತಾಡಿಸ್ಬೇಕು ಮಾತಾಡಿಸ್ಬಾರ್ದು ಅಂತ ಹಿಂಜರಿತಾ ಇರ್ತೀರಾ. ಈ ಈ 4 ಲಾಲಾಜಿಯವರು ಹೇಳ್ತಾರೆ: ನಾಚಿಕೆ, ಮತ್ತೆ ಭಯ, ಮತ್ತೆ ಅಂಜಿಕೆ, ನಾಚಿಕೆ, ಅಂಜಿಕೆ, ಮತ್ತೆ ಹೆಸಿಟೇಷನ್, ಹಿಂಜರಿಯುವಿಕೆ, ಮತ್ತೆ ಪಾಪ ಪ್ರಜ್ಞೆ. ಈ 4 ಭಾವನೆಗಳಿದೆಯಲ್ಲ, ಈ 4 ಭಾವನೆಗಳಿಗೆ ಉಗಮ ಸ್ಥಾನ ಯಾವುದು ಅಂತಂದ್ರೆ ಪರಕೀಯತೆ. ಪರಕೀಯತೆ ಹೋಗ್ತಿದ್ದಂಗೆನೆ ನಮಗೆ ಹೇಗೆ ಗೊತ್ತಾಗುತ್ತೆ ನಮಗೆ ಪರಕೀಯತೆ ಹೋಗ್ತಾ ಇದೆ ಅಂತ? ಯಾಕೆಂದ್ರೆ ಅದು ಒಂದು ಆವರಣ. ಆ ಆವರಣ ಹೋಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ಬೇಕಾದ್ರೆ ಈ 4 ಕಡಿಮೆ ಆಗ್ಬೇಕು. ಸೊ ನಾಚಿಕೆ, ಅಂಜಿಕೆ, ಹಿಂಜರಿಯುವಿಕೆ, ಮತ್ತೆ ಪಾಪ ಪ್ರಜ್ಞೆ. ಸರಿನಾ? ನೋಡಿ, ಮಗುಗೆ ಈ 4 ಇರಲ್ಲ. ಮಗು ಹುಟ್ಟಿದಾಗ ಈ 4 ಇಟ್ಕೊಂಡೇನು ಹುಟ್ಟಿರಲ್ಲ. ಮಗುಗೆ ನಾಚಿಕೆ ಇರಲ್ಲ, ಮಗು ಬಟ್ಟೆನೇ ಹಾಕೊಂಡಿರಲ್ಲ, ಅದಕ್ಕೆ ಅಂಜಿಕೆ ಇರಲ್ಲ. ಸೆಪರೇಷನ್ ಆಂಗ್ಸೈಟಿ ಅಂತ ಒಂದು ಬರುತ್ತೆ. ಆ ಸೆಪರೇಷನ್ ಆಂಗ್ಸೈಟಿ ಬರೋವರೆಗೂ ಕೂಡ ಮಗುಗೆ ಅಂಜಿಕೆ ಕೂಡ ಇರಲ್ಲ. ಮಗುಗೆ ಹಿಂಜರಿಕೆ ಅಂತ ಇರಲ್ಲ, ಸಹಜವಾಗಿ ಇರುತ್ತೆ. ಯಾರು ಎತ್ಕೊಂಡ್ರು ಅವ್ರ ಜೊತೆ ಇರುತ್ತೆ ಸ್ವಲ್ಪ ಹೊತ್ತು. ಪಾಪ ಪ್ರಜ್ಞೆ ಅನ್ನೋದು ಮೊದಲೇ ಇಲ್ಲ. ಈ 4 ಕಳ್ಕೊಂಡಂತ ಮನುಷ್ಯನ ನಾವು ಅವರು ಇನ್ನೋಸೆಂಟ್ ಆಗಿದ್ದಾರೆ, ಮುಗ್ಧರಾಗಿದ್ದಾರೆ ಅಂತ ಹೇಳ್ತೀವಿ. ಅಂದ್ರೆ ನಾವು ಪರಕೀಯತೆಯನ್ನು ಕಡಿಮೆ ಮಾಡ್ಕೊಳ್ತಾ ಈ 4 ಕಡಿಮೆ ಆಗತ್ತೆ. ಈ 4 ಕಡಿಮೆ ಆದ್ರೆ ಅದರ ಜಾಗದಲ್ಲಿ ಏನ್ ಬರುತ್ತೆ? ಅದರ ಜಾಗದಲ್ಲಿ ನಮ್ಗೆ ಮುಗ್ಧತೆ ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ. ಮುಗ್ಧತೆ ವ್ಯಕ್ತ ಆಗ್ತಿರ್ಬೇಕಾದ್ರೆ ಜೊತೆಯಾಗಿ ನಮ್ಗೆ ಅಲ್ಲಿ ಏನ್ ಕಾಣಸಿಗುತ್ತೆ ಅಂದ್ರೆ ಆ ವ್ಯಕ್ತಿನಲ್ಲಿ ಸರಳತೆ ಬರುತ್ತೆ. ಸರಳತೆ ಮತ್ತು ಮುಕ್ತತೆ ಮತ್ತು ಸತ್ಯತೆ ಇವೆಲ್ಲವೂ ಕೂಡ ಜೊತೆಯಾಗಿ ಬರತಕ್ಕಂಥದ್ದು. ಈ 4 ಕಳ್ಕೊಂಡ್ರೆ ಅದು ಬೇರೆ ಗುಣಗಳು ವ್ಯಕ್ತ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಪರಿಶುದ್ಧತೆ, ಪ್ರೇಮ, ಇವೆಲ್ಲವೂ ಕೂಡ ನಮಗೆ ಈ 4 ಕಳ್ಕೊಂಡ್ರೆ ಬರುತ್ತೆ. ಮತ್ತೊಮ್ಮೆ ಹೇಳ್ತೀನಿ: ಅಂಜಿಕೆ, ನಾಚಿಕೆ, ಹಿಂಜರಿಯುವಿಕೆ, ಮತ್ತೆ ಪಾಪ. ಈ 4 ನಾವು ಯಾವಾಗ ಕಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೋ ಆವಾಗ ನಿಮಗೆ ಪರಿಶುದ್ಧತೆ, ಸತ್ಯತೆ, ಸರಳತೆ,
ಮುಗ್ಧತೆ, ಸಹಜತೆ ಇವೆಲ್ಲವೂ ಕೂಡ ತನಗೆ ತಾನಾಗೆ ಪ್ರಕಟ ಆಗಲಿಕ್ಕೆ ಶುರು ಆಗುತ್ತೆ. ಸರಿನಾ? ಇನ್ನೊಂದಿಲ್ಲಿ ಮೊದಲನೇ ಸೆಂಟೆನ್ಸ್ ಇದೆಯಲ್ಲ, ಭಕ್ತನು ಯಾವಾಗಲೂ ಭಕ್ತಿಯ ವಲಯದಲ್ಲಿರುವುದೇ ಮಾನವೀಯ ವಿನಯದ ಪರಿಪೂರ್ಣ ಲಕ್ಷಣ. ಒಂದು ಅಭ್ಯಾಸಿ ಬೆಳೀತಾರೆ, ಅವರಿಗೆ ಮತ್ತೆ ಗುರುವಿಗೆ ಸಂಬಂಧ ಬದಲಾವಣೆ ಆಗ್ತಾ ಹೋಗುತ್ತೆ. ಕಾಲಕ್ರಮೇಣದಲ್ಲಿ ಏನಾಗುತ್ತೆ ಅಂದ್ರೆ, ಅಭ್ಯಾಸಿ ಬೆಳೀತಾ 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 ನಾನು ಗುರುವಿನ ತರನೇ ಆಗ್ತಾ ಇದ್ದೀನಿ ಅನ್ನೋ ಮನೋಭಾವ ಬರುತ್ತೆ. ಆದರೆ ಅಭ್ಯಾಸಿ ಗುರುವಿನ ಸ್ಥಾನ ಮತ್ತು ತನ್ನ ಸ್ಥಾನವನ್ನು ಯಾವತ್ತೂ ಕೂಡ ಮರಿಬಾರದು. ಗುರುವಿನ ಸ್ಥಾನನೇ, ಇವರು ಶಿಷ್ಯನ ಸ್ಥಾನ ಶಿಷ್ಯನ ಅಥವಾ ಭಕ್ತನ ಸ್ಥಾನ ಭಕ್ತನದ್ದೇನೆ. ನಾನು ಗುರುವಿನ ಎತ್ತರಕ್ಕೆ ಬೆಳೆದಿದ್ದೀನಿ, ಈಗ ನಾನು ಗುರುವಿಗೆ ಸಮನಾಗಿದ್ದೀನಿ, ಸರಿಸಮನಾಗಿದ್ದೀನಿ ಅಂತ ಯಾವಾಗ ನಮ್ಮ ಮನಸ್ಸಿಗೆ ಬಂದ್ಬಿಡುತ್ತೋ ಆವಾಗ ಈ ಮೊದಲನೇದೇನಿದೆಯಲ್ಲ ಭಕ್ತಿಯ ವಲಯದಲ್ಲಿರುವುದು ಅಂತ, ಆ ಭಕ್ತಿಯ ವಲಯನ ನಾವು ದಾಟ್ದಂಗೆ ಆಗೋಗುತ್ತೆ. ಸೊ ಭಗವಂತ ಮತ್ತು ಭಕ್ತ ಇದೆರಡೂ ಸಂಬಂಧ ಹಾಗೆಯೇ ಅವಿನಾಭಾವವಾಗಿ ಇರಬೇಕು. ಭಗವಂತ ಭಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಭಕ್ತ ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ಸಂಬಂಧ ಗಾಢವಾಗಿ ಬೆಳಿಬಹುದು. ಜಸ್ಟ್ ಬಿಕಾಸ್ ಸಂಬಂಧ ಗಾಢವಾಗಿ ಬೆಳೀತು ಅಂತ ಹೇಳಿ ಒಂದು ಸ್ಥಾನ ಪಲ್ಲಟನ ಮಾಡಿಕೊಂಡು ಮತ್ತೊಂದು ಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಪೇಜ್ ನಂಬರ್ 252, ನಿಯಮ 6. ಸೊ ಇಂಗ್ಲಿಷ್ನಲ್ಲಿ ಹೇಳೋದಾಯ್ತು ಅಂದ್ರೆ, ವಿ ಶುಡ್ ನೆವರ್ ಕನ್ಫ್ಯೂಸ್ ಬಿಟ್ವೀನ್ ದ ರೋಲ್ಸ್. ರೋಲ್ ಕನ್ಫ್ಯೂಷನ್ ಅಂತ ಹೇಳ್ತೀವಿ. ಎ ಡಿವೋಟಿ ಕ್ಯಾನ್ ನೆವರ್ ಬಿಕಮ್ ಗಾಡ್. God can never become devotee. Likewise, a devotee can never become the guru. The guru can never become God. Each one has their own place in our evolution. So ನಾವು ಆಧ್ಯಾತ್ಮಿಕವಾಗಿ ಬೆಳಿಬೇಕಾದ್ರೆ ನಮಗೆ 4 ಸ್ಥಾನಗಳು ಬೇಕಾಗುತ್ತೆ. ನಾವಿರ್ತಕ್ಕಂಥ ಶಿಷ್ಯ ಅಥವಾ ಭಕ್ತನ ಸ್ಥಾನ, ನಮಗೆ ವಾರನೂ ಬಯಟಕ್ಕೆ ಕೊಡ್ತಕ್ಕಂಥ ಪ್ರಶಿಕ್ಷಕರ ಸ್ಥಾನ, ತದನಂತರ ನಿಮಗೆ ಗುರುಗಳ ಸ್ಥಾನ, ಕಡೆಯದಾಗಿ ಭಗವಂತನ ಸ್ಥಾನ. ಒಂದಕ್ಕೊಂದು ಯಾವತ್ತೂ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬಾರದು. ಸೊ ಒಂದು ಅಭ್ಯಾಸಿ ಪ್ರಶಿಕ್ಷಕರನ್ನ ಮೀರಿ ಬೆಳಿಬೋದು, ಪ್ರಶಿಕ್ಷಕನ ಮೀರಿ ಬೆಳೆದ್ರೂ ಸಹ ಅಭ್ಯಾಸಿ ತನ್ನ ಸ್ಥಾನವನ್ನು ಮರಿಬಾರದು. ಅವರಿಗೆ ಯಾವಾಗಲೂ ಕೂಡ ಮುಂಚೆ ಹೇಗೆ ಪ್ರಶಿಕ್ಷಕರಾಗಿ ಅವರಿಗೆ ವಿಧೇಯರಾಗಿದ್ರು ಅದೇ ರೀತಿಯಲ್ಲೇ ಇರಬೇಕು. ನಾವು ಆ ಸ್ಥಾನವನ್ನು ಮರೆಮಾಚಲಿಕ್ಕೆ ಹೋಗಬಾರ್ದು. ವಿ ಶುಡ್ ನಾಟ್ ಚೇಂಜ್ ದ ರೂಲ್ಸ್. An abhyasi can outgrow the preceptor. Quite possible. The preceptor can also grow, or even an abhyasi can also grow to the level of the guru. In our system, it's possible that some people might grow beyond the guru also. But our role as a abhyasi or a preceptor should always be in tune with the guru. Even when Babaji was made the master of the entire universe, he did not let go of his role as the disciple or the devotee of Lalaji. So that's an example right in front of us, what to follow. ಇನ್ನೊಂದು, the other thing, the parakiyate andre, the idea of separateness, that we are separate and they are separate, we are different and they are different. So this idea is reinforced by 4 things: by hesitation, fear, shame and guilt. These are the 4 things that reinforces this idea of difference. If the idea of difference is coming down, these 4 things should also come down over a period of time. Now, how do you know that the idea of difference between us and others are actually coming down? It is evident in the ease with which you actually mingle with others in the system. There are so many abhyasis that you meet in the Bandhara. When you go to Bandhara, people would have come from many different parts of the country, many different parts of the world. Are you in a position to easily mingle with them as though
You know them pretty well. There is a degree of familiarity with them. The more the idea of difference goes away, the more we become familiar with one another. Not because we are familiar at a material level or in terms of the worldly relationships. No, not because of that. We become very familiar with others because of the fact that the idea of separation is now gone. When the idea of separation is now gone, it becomes very easy to mingle with everyone because everyone is the same. Everyone is related to in the same way. Because we all have come from the same source. Now, we might talk about it, but the real essence, real ability to mingle with everyone as though they are all our own comes as we go nearer and nearer to the source. At the lower level, I tell you how this evolves. The brotherhood evolves. In the initial stages, we have the family, the brothers and sisters in the family. That is what we are called related to. But this is at a material level, at a worldly level. As you grow, what happens is you go regularly to sittings, you go regularly to satsangs, you get to know people. Now, gradually, the interactions that you have with the abhyasis in the system now gives rise to some common samskaras with those abhyasis. Now, you develop some degree of brotherhood with the abhyasis. Now, this is also at the worldly level only. That has not changed. It is just that instead of the family, you are now at a worldly level more related to the abhyasis. It's at this stage you might call other abhyasis to your home. You might spend more time with them. You might read together. You might watch a movie together. You might go out together, shop together. You might do some business together. Now, all these things. This is at the second level. But as we grow further, we start going towards our own origin. Not to the center as yet, but our own origin. The more stronger the samskaras become, then the interaction with the abhyasis now change. You no longer interact with the abhyasis for the worldly level. You now start interacting with the abhyasis for the spiritual progress together. So each one will feed or help the other person to progress towards higher stages of spirituality. In other words, your interaction with the other abhyasis now takes on the tinge of spirituality. So you are no longer worried about worldly interactions with the abhyasis. You are now worried about spiritual interactions with the abhyasis. Now, this is the third level. And it is during this time that you go to Kana, you go and contribute as a volunteer, because the volunteers would have come from many different parts of the world. You don't know them, but you now are expected to work in conjunction with them, in harmony with them. Now, until unless you have that idea of separateness gone to some extent, you will not be able to do that. It's much easier to develop that familiarity with the abhyasis in your own subcenter because you know them, you see them regularly, every week by week. But when you go to Bhandara, you might not know the people that you are going to work with, but you still are expected to work in harmony with them and behave as though you know them and you are familiar with them. So, in other words, you are to be expected to be in the present. So, what comes your way, you actually deal with that. This is the third level. So, where the interaction with the Abhyasi now takes a spiritual tinge. Now, you further progress. As you progress further, you start going towards your own self. As we progress towards the self, we know that our relationship with the master changes as we go to the higher points. As we go to the higher points, since the relationship with master changes, we have the feeling of surrender, feeling of insignificance. All these things will actually aid in the brotherhood. Now, when we assert that I am different, I am more important than you, that creates clashes. When we don't have that feeling of assertion,
that feeling of significance, because we are now moving towards surrender and insignificance. What happens is it becomes very easy to accept everybody as they are. Then over a period of time, you grow further. Once you reach the stage of self-realization, when we look at people initially, we were looking at them as bodies, and we see that everyone is different. Then as we go here, we see everyone as minds, different minds. Then in the third level, we see everyone as the self. And when we see that people are struggling, we know that because we also have passed through the same struggles. So we become more compassionate towards them. But we also can actually give them a reassuring presence. In the end, as we go near towards the center, we realize that we all have come from the same source. Although Babuji has written here that the brotherhood because we all come from the same source, but not necessarily we will actually realize it until we actually go to that stage. Only when we start going towards that stage, we actually interact with people as though we are all from the same source. Till that time, that ability to interact at that level will not come. Okay? ಸೊ ಇದನ್ನು ಕನ್ನಡದಲ್ಲಿ ಹೇಳೋದಾಯ್ತು ಅಂದ್ರೆ 4-5 ಸ್ತರದಲ್ಲಿ ನಮ್ಮಲ್ಲಿ ಭ್ರಾತೃತ್ವದ ಭಾವನೆ ಬೆಳೆಯುತ್ತೆ. ಮೊದಲ ಸ್ತರದಲ್ಲಿ ಲೌಕಿಕವಾಗಿ ನಾವು ನಮ್ಮ ಕುಟುಂಬದವರ ಜೊತೆ ಮಾತ್ರ ನಾವು ಭ್ರಾತೃತ್ವದಿಂದ ನಡ್ಕೊಳ್ತಿರ್ತೀವಿ. ಕುಟುಂಬದ ಸದಸ್ಯರ ಜೊತೆಗೆ ಏನು ಸಂಬಂಧ ಇಟ್ಕೊಂಡಿರ್ತೀವಿ ಆ ರೀತಿ ನಡ್ಕೊಳ್ತಾ ಇರ್ತೀವಿ. ಕಾಲಕ್ರಮೇಣದಲ್ಲಿ ನೀವು ಸತ್ಸಂಗಕ್ಕೆ ಹೋಗ್ತೀರಾ, ಆ ಬೇರೆ ಬೇರೆ ಆಶ್ರಮಕ್ಕೆ ಹೋಗ್ತೀರಾ, ಬೇರೆ ಬೇರೆ ಅಭ್ಯಾಸಗಳು ಪರಿಚಯ ಆಗ್ತಾರೆ, ವಾರ ವಾರ ಅವ್ರನ್ನ ನೋಡ್ತೀರಾ. ಅವಾಗ ಏನಾಗುತ್ತೆ, ಒಂದು ಹಂತದ ಭ್ರಾತೃತ್ವ ಅವ್ರ ಜೊತೆ ಬೆಳೀಲಿಕ್ಕೆ ಶುರು ಆಗುತ್ತೆ. ಯಾಕೆಂತಂದ್ರೆ ಈಗ ಅವ್ರ ಜೊತೆಗೆ ಒಡನಾಟ ಜಾಸ್ತಿ ಆಗ್ತಿದೆ. ಅವ್ರ ಜೊತೆಗೆ ಒಡನಾಟ ಜಾಸ್ತಿ ಆಗ್ತಿದ್ದಂಗೆನೆ ನಾವೇನ್ ಮಾಡ್ತೀವಿ, ಅವ್ರ ಜೊತೆಗೆ ಹೊಸ ಸಂಸ್ಕಾರಗಳನ್ನ ಹುಟ್ಟು ಹಾಕೊಳ್ತೀವಿ. ಇದಾದ್ಮೇಲೆ ಏನಾಗುತ್ತೆ, ಆ ಹೊಸ ಸಂಸ್ಕಾರ ಹುಟ್ಟು ಹಾಕಿದ್ರು ಕೂಡ ಲೌಕಿಕ ಸ್ತರದಲ್ಲಿ ಅಷ್ಟೇನೆ ಅವ್ರಿಗೆ ನಾವು ಮೆಡಿಟೇಷನ್ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಸತ್ಸಂಗ ಹೋಗ್ತೀವಿ. ಆದ್ರೆ ಲೌಕಿಕ ಸ್ತರದಲ್ಲಿ ಅವ್ರ ಜೊತೆ ಒಡನಾಟ ಜಾಸ್ತಿ ಆಗುತ್ತೆ. ನಿಮಗೆ ಈ ಹೋಟ್ಲು ಗೊತ್ತಾ, ಅಲ್ಲಿ ಹೋಟ್ಲಿಗೆ ಹೋಗಿ ತಿಂಡಿ ತಿನ್ನೋಣ, ಈ ಸಿನಿಮಾಗೆ ಹೋಗ್ತೀರಾ ಬರ್ತೀರಾ, ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಬರ್ತೀರಾ. ಅಂದ್ರೆ ಈಗ ಕುಟುಂಬದ ಸದಸ್ಯರ ಜೊತೆಗೆ ನಿಮಗೆ ಹೊರಗಡೆ ಕೂಡ ಭ್ರಾತೃತ್ವ ಬೆಳೀತಾ ಇದೆ, ಬೇರೆ ಅಭ್ಯಾಸಗಳ ಜೊತೆಗೆ. ಆದ್ರೆ ಲೌಕಿಕ ಕೆಲಸಗಳು ಮಾಡ್ಲಿಕ್ಕಷ್ಟೇ ಆ ಭ್ರಾತೃತ್ವದಲ್ಲಿ ನೀವು ಮಹತ್ವ ಕೊಡ್ತಾ ಇದ್ದೀರಾ. ಈ ಸಮಯದಲ್ಲಿ ಒಟ್ಟಿಗೆ ಕೆಲಸ ಮಾಡೋದು, ಹೊರಗಡೆ ಆಶ್ರಮದ ಕೆಲಸ ಬಿಟ್ಟು ಹೊರಗಡೆ ಒಟ್ಟಿಗೆ ಕೆಲಸ ಮಾಡೋದು, ಒಟ್ಟಿಗೆ ಬಿಸ್ನೆಸ್ ಮಾಡೋದು, ಇವೆಲ್ಲವೂ ಆಗುತ್ತೆ. 3ನೇ ಹಂತಕ್ಕೆ ಹೋದಾಗ ಅದೇ ಅಭ್ಯಾಸಗಳ ಜೊತೆಗೆ ಈಗ ಲೌಕಿಕತೆ ಎಡೆನಲ್ಲಿ ಒಡನಾಡಿದ್ದೀರಾ, ಆಧ್ಯಾತ್ಮಿಕ ಪ್ರಗತಿಗೆ ಒಬ್ರಿಗೊಬ್ರು ಸಹಾಯ ಮಾಡುವಂತ ರೀತಿಯಲ್ಲಿ ನಾವು ನಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಇದು 3ನೇ ಸ್ತರದ ಭ್ರಾತೃತ್ವ. ಇನ್ನೂ ಮುಂದಕ್ಕೆ ಹೋಗ್ತಿದ್ದಂಗೆನೆ ನಾವು ಆತ್ಮದ ಹತ್ರ ಹೋಗ್ಲಿಕ್ಕೆ ಶುರು ಮಾಡ್ತೀವಿ. ವೆನ್ ವಿ ಸ್ಟಾರ್ಟ್ ಆತ್ಮದ ಹತ್ರ ಹೋಗ್ಲಿಕ್ಕೆ ಶುರು ಮಾಡ್ತಿದ್ದಂಗೆ ನಮಗೆ ನಮ್ಮ ಮತ್ತು ಗುರುವಿನ ಸಂಬಂಧ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ವಿ. ಸೊ ನಮಗೆ ಶರಣಾಗತಿಯ ಭಾವ ಬರುತ್ತೆ, ಅನಾಮಧೇಯರಾಗಿ ಕೆಲಸ ಮಾಡ್ತಕ್ಕಂಥ ಭಾವ ಬರುತ್ತೆ. ಇವೆಲ್ಲವೂ ಬಂದಾಗ ಏನಾಗುತ್ತೆ, ಅದು ನಮಗೆ ಆ ಭ್ರಾತೃತ್ವನ ಈ ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ಮತ್ತಷ್ಟು ಗಟ್ಟಿಗೊಳಿಸಿದಾಗ ಏನಾಗುತ್ತೆ, ನಾವೆಲ್ಲರೂ ಕೂಡ ಆತ್ಮದ ಎಡೆಗೆ ಹೋಗ್ತಾ ಇದ್ದೀವಿ ಅನ್ನೋ ಮನೋಭಾವ ಬರುತ್ತೆ. ಈ ಸಮಯದಲ್ಲಿ ಯಾರಿಗಾದ್ರೂ ಕಷ್ಟ ಅಂತ ನಾವು ನೋಡಿದಾಗ ಅವ್ರ ಬಗ್ಗೆ ನಮಗೆ ಕನಿಕರ ಉಂಟಾಗುತ್ತೆ, ಕರುಣೆ ಉಂಟಾಗುತ್ತೆ. ನಾವು ಇದೇ ರೀತಿಯಾದಂತ ಕಷ್ಟಗಳನ್ನೇ ಎದುರಿಸಿ ನಾವು ಮುಂದೆ ಬಂದಿರೋದು. ಸೊ ಅವರಿಗೆ ನಾವು ಸಹಾಯದ ಹಸ್ತನ ಚಾಚ್ತೀವಿ. ಇದಾಗತ್ತೆ. ಇದು 4ನೇ ಸ್ತರ. ಈ 4ನೇ ಸ್ತರ ವ್ಯಕ್ತವಾದಾಗ ಬೇರೆ ಅಭ್ಯಾಸಗಳ ಜೊತೆಗೆ ನಾವು ಆಧ್ಯಾತ್ಮಿಕವಾಗಿ ಒಡನಾಡಬೇಕಾದ್ರೆ ಬೇರೆ ಅಭ್ಯಾಸಗಳಿಗೆ ನಾವು ನಮ್ಮ ಸಹಾನುಭೂತಿ ತೋರಿಸುವಂತ ಸ್ಥಿತಿ ಬಂದಾಗ ಏನಾಗುತ್ತೆ, ನಾವೆಲ್ಲರೂ ಜೊತೆಯಾಗಿ ಆತ್ಮದ ಸಾಕ್ಷಾತ್ಕಾರ ಎಡೆಗೆ ಧಾವಿಸ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗತ್ತೆ. ಮತ್ತೊಂದು ಮುಂದಕ್ಕೆ ಹೋಗ್ತಾ ಏನಾಗುತ್ತೆ, ಕಾಲಕ್ರಮೇಣದಲ್ಲಿ ಆತ್ಮ ಸಾಕ್ಷಾತ್ಕಾರವಾಗುತ್ತೆ. ಆತ್ಮ ಸಾಕ್ಷಾತ್ಕಾರವಾದಾಗ ನಾವು ಸುತ್ತಮುತ್ತ ಇರ್ತಕ್ಕಂಥ ಯಾವುದೇ ವ್ಯಕ್ತಿನ ದೈಹಿಕ ಸ್ತರದಲ್ಲಿ ಅಥವಾ ಮಾನಸಿಕ ಸ್ತರದಲ್ಲಿ ನೋಡೋದನ್ನು ಬಿಟ್ಬಿಡ್ತೀವಿ. ಎಲ್ಲರನ್ನೂ ಸಹ ಆತ್ಮದ ದೃಷ್ಟಿನಲ್ಲಿ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಯಾಕೆಂತಂದ್ರೆ ನಮಗೆ ಆತ್ಮದ ಅನುಭವ ಆಗಿದೆ. ಯಾವಾಗ ಅದು ಅನುಭವ ಆಗುತ್ತೋ ಸುತ್ತಮುತ್ತವರ ಎಲ್ಲರೂ ಕೂಡ ನಮಗೆ ಆತ್ಮದ ರೂಪದಲ್ಲೇ ಕಾಣ್ತಾರೆ, ದೇಹ ಮನಸ್ಸಿನ ರೂಪದಲ್ಲಿ ಇವಾಗ ಕಾಣಲ್ಲ. ಸರಿನಾ?
ಸೊ 7ನೇ ಮ್ಯಾಕ್ಸಿಮ್ ಅಲ್ಲಿ ಬರುತ್ತೆ. 7ನೇ ಮ್ಯಾಕ್ಸಿಮ್ 7ನೇ ಬಿಂದುವಿನಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿನ ಎದುರುಗಡೆ ನೋಡ್ತೀರ, ಆದ್ರೆ ಆ ವ್ಯಕ್ತಿನಲ್ಲಿ ಒಳಗಡೆ ಏನು ಇಲ್ಲ, ಟೊಳ್ಳು ಅಂತ ಅನಿಸುತ್ತೆ. ಆ ಸ್ಥೂಲ ವಸ್ತು ನಮಗೆ ಗ್ರಹಿಕೆಗೆ ಬರಲ್ಲ. ಇದು ನಾವು 7ನೇ ಬಿಂದುಗೆ ಬಂದಾಗ ಆಗುತ್ತೆ. ಅಂದ್ರೆ ಆ ದೇಹದ ಸ್ಥೂಲತೆ ಏನಿದೆ ಅದು ನಮ್ಗೆ ಗ್ರಹಿಕೆಗೆ ಬರಲ್ಲ. ಆ ವ್ಯಕ್ತಿ ಕಾಣ್ತಾ ಇದ್ರೆ, ವಸ್ತು ಕಾಣ್ತಾ ಇದೆ, ಅದರಲ್ಲಿ ಇರ್ತಕ್ಕಂಥ ಏನು ಭೌತಿಕತೆ ನಮ್ಗೆ ಅನುಭವಕ್ಕೆ ಬರ್ತಾ ಇಲ್ಲ. The physicality of that existence we are not able to feel. Although we can see the person, we can see the object. ಇನ್ನೂ ಮುಂದಕ್ಕೆ ಹೋಗ್ತಿದ್ದಂಗೆನೆ ಭೌತಿಕತೆನೂ ನಮ್ಮ ಅನುಭವಕ್ಕೆ ಬರಲ್ಲ, ಮಾನಸಿಕತೆ ಕೂಡ ನಮ್ಮ ಅನುಭವಕ್ಕೆ ಬರಲ್ಲ, ಮನಸ್ಸು ಕೂಡ ಅನುಭವಕ್ಕೆ ಬರಲ್ಲ. ನಾವು ಆಗ ಆತ್ಮದ ಸ್ತರದಲ್ಲಿ ನೆಲೆ ನಿಂತಿರ್ತೀವಿ. ಇದು ಯಾವಾಗ ಆಗುತ್ತೆ? 12ನೇ ಬಿಂದು ದಾಟಿ 13ನೇ ಬಿಂದು ಹೋದಾಗ ಇದಾಗುತ್ತೆ. ಈಗ ನಮಗೆ ಭೌತಿಕ ಎದುರುಗಡೆ ಒಂದು ವ್ಯಕ್ತಿ ನೋಡ್ತೀರಾ, ಅವರ ದೇಹ ಕೂಡ ಭೌತಿಕತೆನೂ ನಮ್ಗೆ ಅನುಭವಕ್ಕೆ ಬರಲ್ಲ, ಅವರ ಮಾನಸಿಕತೆ ಕೂಡ ನಮ್ಗೆ ಅನುಭವಕ್ಕೆ ಬರಲ್ಲ. ಅವರ ಆತ್ಮಿಕತೆ ಅಷ್ಟೇನೆ ನಮ್ಗೆ ಅನುಭವಕ್ಕೆ ಬರುತ್ತೆ. ಆಗ ನಿಮಗೆ ಸೋದರ ಭಾವ ಏನಿದೆ, ಆ ಭ್ರಾತೃತ್ವದ ಭಾವ ಅತ್ಯಂತ ಗಟ್ಟಿಯಾಗಿ ಹಿಡ್ಕೊಂಡಿದೆ ನಿಮ್ಮನ್ನು. ಆಗ ನೀವು ಯಾವುದೇ ಪ್ರಯತ್ನ ಪಟ್ಟು ನೀವು ಭ್ರಾತೃತ್ವ ಭಾವ ಬೆಳೆಸ್ಕೊಳ್ಳುವಂತ ಅಗತ್ಯ ಇಲ್ಲ. ತನಗೆ ತಾನಾಗಿ ಪ್ರಕಟ ಆಗುತ್ತೆ, ಅಪ್ರಯತ್ನವಾಗಿ ಪ್ರಕಟವಾಗುತ್ತೆ. ಹಾಗಾದ್ರೆ ಇಷ್ಟೇನಾ ಭ್ರಾತೃತ್ವದ ಭಾವ ಬೆಳೆಯಲಿಕ್ಕೆ ಇಷ್ಟೇನೆ ಸಾಧ್ಯತೆ ಇರೋದು? ಇಲ್ಲ, ಇನ್ನೂ ಬೆಳೆಯುತ್ತೆ. ಮುಂದಕ್ಕೆ ಹೋಗ್ತಿದ್ದಂಗೆನೆ ನಾವೆಲ್ಲರೂ ಕೂಡ ಕೇಂದ್ರದಿಂದನೇ ಬಂದವರು ಅನ್ನೋದು ನಮಗೆ ಯಾವಾಗ ಕೇಂದ್ರದ ಜೊತೆಗೆ ನಮ್ಮ ಸಂಬಂಧ ಸ್ಥಾಪನೆಯಾದಾಗ ಮನದಟ್ಟಾಗುತ್ತೋ ಆಗ ಆ ಭ್ರಾತೃತ್ವದ ಭಾವನೆ ಇನ್ನಷ್ಟು ಗಟ್ಟಿಯಾಗುತ್ತೆ. ಇದಿಷ್ಟು ಸಾಧ್ಯತೆಗಳುಂಟು ನಮ್ಮ ಭ್ರಾತೃತ್ವದ ಭಾವನೆ ಬೆಳಿಬೇಕಾದ್ರೆ. ಈ ನಿಯಮ 6 ಏನಿದೆಯಲ್ಲ, ಎಲ್ಲವನ್ನೂ ನಿಮ್ಮ ಸಹೋದರರೆಂದು ತಿಳಿದು ಹಾಗೇ ವರ್ತಿಸಿರಿ ಅನ್ನೋದು, ಆ ಹಾಗೇ ವರ್ತಿಸಿರಿ ಅನ್ನೋದಿದೆಯಲ್ಲ, ಸಹೋದರರೆಂದು ಮನಸ್ಸಿನಲ್ಲಿ ತಿಳ್ಕೋಬಹುದು, ಆದ್ರೆ ಸಹೋದರರು ಅಂತ ಅನ್ಕೊಂಡು ಹಾಗೆ ವರ್ತಿಸೋದಿದೆಯಲ್ಲ, ಅದು ಕಾಲಕ್ರಮೇಣದಲ್ಲಿ ಬೆಳೆಯುವಂಥದ್ದು. ಸರಿ. ಸೊ ಇಷ್ಟು ಸ್ಟೇಜಸ್ ಅಲ್ಲಿ ಬೆಳೆಯುತ್ತೆ, ಸ್ತರಗಳಲ್ಲಿ ಇದು ಭ್ರಾತೃತ್ವದ ಭಾವನೆ ಬೆಳೆಯುತ್ತೆ. ಕಡೆ ಒಂದು ದಿವಸ ನಾವು ಕೇಂದ್ರದ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಏರ್ಪಾಡು ಮಾಡಿಕೊಂಡಾಗ, ಓ ಎಲ್ಲರೂ ಕೂಡ ಕೇಂದ್ರದಿಂದಲೇ ಬಂದವರು ಅನ್ನೋ ಭಾವನೆ ನಮ್ಮಲ್ಲಿ ಮನದಟ್ಟಾಗಿ ಆಯ್ತಾ, ಆವಾಗ ನಮಗೆ ನಿಜವಾದಂತ ಭ್ರಾತೃತ್ವದ ಭಾವನೆ ಅಲ್ಲಿ ಅನುಕೂಲವಾಗುತ್ತೆ. ಅಲ್ಲಿವರೆಗೂ ಕೂಡ ನಮಗೆ ಭ್ರಾತೃತ್ವದ ಭಾವನೆ ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಬೆಳೆದು ಅದು ವ್ಯಕ್ತ ಆಗುವಂತ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಇದು ಎಲ್ರಿಗೂ ಆಗಿರುತ್ತೆ. ನೀವು ಯಾರ್ಯಾರೆಲ್ಲ ಇದ್ದೀರಿ ನೀವು ಇಲ್ಲಿ, ನೀವು ಎಲ್ರಿಗೂ ಇದು ಅನುಭವಕ್ಕೆ ಬಂದಿರುತ್ತೆ, ತಕ್ಕ ಮಟ್ಟಿಗೆ ಅನುಭವಕ್ಕೆ ಬಂದಿರುತ್ತೆ. ನೀವು ನೋಡ್ಕೊಂಡ್ರೆ ಹೌದಲ್ಲ, ಇದೆಲ್ಲ ಸ್ಟೇಜಸ್ ನಾವು ಪಾಸ್ ಆಗಿದ್ವಲ್ಲ ಅಂತ ನಿಮಗೂ ಅಂತ ಅನ್ಸುತ್ತೆ. ಆದ್ರೆ ಕೇಂದ್ರದ ಜೊತೆಗೆ ನಮ್ಮ ಸಂಬಂಧ ಸ್ಥಾಪನೆ ಆಗುವವರೆಗೂ ಕೂಡ ಇದು ಎವಾಲ್ವ್ ಆಗುತ್ತೆ. ಒಮ್ಮೆ ಕೇಂದ್ರದ ಜೊತೆಗೆ ಸಂಬಂಧ ಸ್ಥಾಪನೆ ಆದ್ಮೇಲೆ ಅದು ಮತ್ತಷ್ಟು ಬೆಳಿಲಿಕ್ಕಾಗಲ್ಲ. ಅದು ಭ್ರಾತೃತ್ವದ ಪರಾಕಾಷ್ಠೆಯನ್ನ ತಲುಪಿಬಿಡುತ್ತೆ. ಅವಾಗ ನೀವು ಪ್ರಪಂಚದಲ್ಲಿ ಇರ್ತಕ್ಕಂಥ ಬರೀ ಈ ಪ್ರಪಂಚ ಯಾಕೆ, ಎಲ್ಲ ಪ್ರಪಂಚ, ಎಲ್ಲ ಲೋಕಗಳಿರ್ತಕ್ಕಂಥ ಎಲ್ಲ ಆತ್ಮಗಳ ಜೊತೆ ಕೂಡ ನೀವು ಭ್ರಾತೃತ್ವದ ಭಾವನೆಯಿಂದಾನೇ ವರ್ತಿಸ್ತೀರಾ. ಸರಿನಾ? ಅವಾಗ ಈ ಲೋಕ ಆ ಲೋಕ ಅಂತ ಯಾವುದೇ ಭೇದ ಭಾವ ಮಾಡಲ್ಲ ನಾವು. ಯಾಕೆಂದ್ರೆ ಎಲ್ಲ ಲೋಕಗಳು ಮೂಲವಾಗಿ ಕೇಂದ್ರದಿಂದಲೇ ಬಂದಿರೋದು. ಎಲ್ಲ ಲೋಕಗಳು ಕೇಂದ್ರದಿಂದಲೇ ಬಂದಿದೆ, ಎಲ್ಲ ಜೀವಿಗಳು ಕೇಂದ್ರದಿಂದಲೇ ಬಂದಿದ್ದಾರೆ. ಅಂದ್ರೆ ಈ ಲೋಕದಲ್ಲಿ ಇರ್ತಕ್ಕಂಥ ಜೀವಿ ಬೇರೆ, ಆ ಲೋಕದಲ್ಲಿ ಇರ್ತಕ್ಕಂಥ ಜೀವಿ ಬೇರೆ ಅಂತ ನಾವು ಹೆಂಗೆ ಭೇದ ಭಾವ ಮಾಡ್ಲಿಕ್ಕಾಗತ್ತೆ? ಮಾಡ್ಲಿಕ್ಕಾಗಲ್ಲ. ಸೊ ದೆನ್ ವಿ ವಿಲ್ ರಿಲೇಟ್ ಟು ಎವ್ರಿಬಡಿ, ನಾಟ್ ಓನ್ಲಿ ಇನ್ ಅವರ್ ಓನ್ ವರ್ಲ್ಡ್ ಹಿಯರ್, ಇನ್ ಎಂಟೈರ್ ಯೂನಿವರ್ಸ್, ಇನ್ ನಾಟ್ ಓನ್ಲಿ ಇನ್ ಅವರ್ ಯೂನಿವರ್ಸ್, ಎನಿ ಅದರ್ ಯೂನಿವರ್ಸ್, ಎನಿ ಅದರ್ ವರ್ಲ್ಡ್, we will all become related in brotherhood. Because now we realize we all have come from the same source. All lokas, all universes have come from the same source. So how can we differentiate between a living being here in this world versus other world? They also will become brothers for us. So that brotherhood now becomes universal in its manifestation. The reason is we have now established the connection with the center. So Babaji used to talk about that he was actually working on somebody in some other loka. Now you might wonder, why is he working on somebody else in some other loka? Because the same brotherhood has now taken hold in such a way that it is there everywhere. Even the awareness of the brotherhood goes away. You become so natural. That is what happens as we go to the highest level of this particular maxim.
ಈ ಪರಕೀಯತೆಯನ್ನು ತೊಡೆದು ಹಾಕಿ ಮೊದಲಿನ ಬಂಧುತ್ವವನ್ನು ಸ್ಥಾಪಿಸಬೇಕಾಗಿದೆ. ಇದು ಕೂಡ ಭಕ್ತನನ್ನು ಆವರಿಸಿರುವ ಒಂದು ತೆರೆಯಾಗಿದೆ. ಈವನ್ ದಿಸ್ ಇಸ್ ಎ ಕವರಿಂಗ್ ದಟ್ ವಿ ಆರ್ ಸೆಪರೇಟ್. ದಟ್ಸ್ ಎ ಕವರಿಂಗ್, ಸೊ ವಿ ಹ್ಯಾವ್ ಟು ಗೆಟ್ ರಿಡ್ ಆಫ್ ಇಟ್. ಒಂದು ಕುಟುಂಬವು ವಿಸ್ತಾರವಾದಂತೆ ಅದರ ವ್ಯಕ್ತಿಗಳ ನಡುವೆ ದೂರತೆಯ ಭಾವನೆ ಹೇಗೆ ತಾನಾಗಿಯೇ ಬರತೊಡಗುವುದು, ಹಾಗೆಯೇ ಕಾಲಕಾಲದಂತೆಲ್ಲ ನಮ್ಮ ಬಂಧುಗಳು ನಮ್ಮಿಂದ ದೂರವಾದಂತೆ ಭಾಸವಾಗತೊಡಗಿತು. ಎಲ್ಲರೂ ಒಂದೆಂಬ ಭಾವನೆ ಕಲ್ಪನಾ ವಲಯದಿಂದ ಕಣ್ಮರೆಯಾಯಿತು. ಕೇವಲ ಅದರ ಸ್ಥೂಲ ರೂಪವೇ ನಮಗೆ ಕಾಣಿಸಹತ್ತಿತು. ಅದನ್ನೇ ನಾವು ಪ್ರೀತಿಸತೊಡಗಿದೆವು. How we actually reach this current stage where we feel separate? That's what he is explaining. ನಾವು ಇವಾಗ ಬೇರೆಯವರೆಲ್ಲರಿಂದ ನಾವು ಬೇರೆ ಅಂತ ನಾವೇನು ಅನ್ಕೊಂಡಿದೀವಲ್ಲ, ಆ ಭಾವನೆ ಹೇಗೆ ಬೆಳೀತು ಅಂತ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ ಬಾಬುಜಿಯವರು. ಹಾಗೆ ಒಂದು ಕುಟುಂಬ ದೊಡ್ಡದಾಗಿ ಬೆಳೆದಾಗ ಕುಟುಂಬದ ಸದಸ್ಯರ ನಡುವೆ ದೂರತೆ ಬೆಳೆಯುತ್ತೋ ತಾನಾಗಿಯೇ ಅದು ದೂರತೆಯ ಭಾವನೆ ಬೆಳೀತಾ ಹೋಗುತ್ತೆ. ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಆತ್ಮದ ಸ್ಥಳದಲ್ಲಿ ಹುಟ್ಟಿ ಬೇರೆ ಬೇರೆ ದಾರಿಯನ್ನು ಹಿಡಿದಾಗ ನಮ್ಗೆ ಆ ದೂರತೆಯ ಭಾವ ಬರಲಿಕ್ಕೆ ಶುರುವಾಯಿತು. ಜೊತೆಗೆ ಆ ಕಲ್ಪನಾ ವಲಯ ಏನಿತ್ತು, ಎಲ್ಲಿಂದ ನಾವು ಬಂದ್ವಿ ಅಲ್ಲಿಂದ ಕೂಡ ಅದು ಕೂಡ ನಮಗೆ ನಮ್ಮ ಕಲ್ಪನಾ ವಲಯದಿಂದ ದೂರ ಆಗ್ಲಿಕ್ಕೆ ಶುರುವಾಯಿತು. ಸೊ ನಾವು ಮೂಲವನ್ನು ಎಲ್ಲರೂ ಮರ್ತು ಹೋದ್ವಿ. ಅದು ಮರ್ತು ಹೋದ್ಮೇಲೆ ಬರೀ ಸ್ಥೂಲ ರೂಪ ಮಾತ್ರ ಉಳಿತು. ಆ ಸ್ಥೂಲ ರೂಪದಲ್ಲಿಯೇ ನಾವು ಬೇರೆಯವನ್ನೆಲ್ಲ ಪ್ರೀತಿಸತೊಡಗಿದೆವು. ಮೂಲ ಸತ್ಯತೆ ಕಡೆಗೆ ನಮ್ಮ ದೃಷ್ಟಿ ಹರಿಯಲೇ ಇಲ್ಲ. ಆದರೆ ಪ್ರೀತಿ ಇದ್ದಲ್ಲಿ ವೈರದ ಭಾವನೆಯು ಪ್ರಚಂಡವಾಗಿರುವುದು. ಸೊ ಇಫ್ ದೇರ್ ಈಸ್ ಲವ್, ದೇರ್ ಇಸ್ ಆಲ್ಸೋ ದ ಫೀಲಿಂಗ್ ಆಫ್ ಎನಿಮಿಟಿ. ಈಗ ವಿಚಾರದ ಧಾರೆಗಳು ವಿರುದ್ಧವಾಗಿ ಹರಿದು ದುಷ್ಟ ಪರಿಣಾಮಗಳನ್ನು ಉಂಟು ಮಾಡತೊಡಗಿತು. ಪ್ರತಿಯೊಂದು ವಸ್ತುವು ಬೇರೆ ಎಂಬಂತೆ ಕಾಣಿಸಿ ಒಬ್ಬರನ್ನು ಮತ್ತೊಬ್ಬರಿಂದ ಅಗಲಿಸಿತು. So now we start looking at the differences. See, we all have an opportunity to look at each other in two ways. We can look at commonalities, we can look at differences. If we look at commonalities, we actually come together. We actually become closer. If we look at differences, we actually start going apart. Take one simple example. ನೀವು ಆಶ್ರಮದಲ್ಲಿ ವಾಲಂಟಿಯರ್ ಕೆಲಸ ಮಾಡ್ತಿದ್ದೀರಾ ಅಂತ ಇಟ್ಕೊಂಡು, ಸರಿನಾ? ನೀವು ತಟ್ಟೆ ತೊಳಿಲಿಕ್ಕೆ ಕೂತಿದ್ದೀರಾ. ಎಷ್ಟೊಂದು ಜನ ತಟ್ಟೆ ತೊಳಿಬೇಕು, ಪ್ಲೇಟ್ ವಾಷಿಂಗ್ ಅಂತಾನೆ ವಾಲಂಟಿಯರ್ ಮಾಡ್ತಾರೆ. ಸೊ ನೀವು ತಟ್ಟೆ ತೊಳಿತಾ ಇದ್ದೀರಾ, ಪಕ್ಕದವರು ತಟ್ಟೆ ತೊಳಿತಾ ಇದ್ದಾರೆ. ಆದ್ರೆ ನೀವು ತೊಳೆಯುವಂತ ರೀತಿ ಬೇರೆ, ತಟ್ಟೆ ತೊಳೆಯೋದು. ಪಕ್ಕದವ್ರು ಕೂತಿರ್ಕೊಂಡು ತಟ್ಟೆ ತೊಳಿತಿರ್ತಾವ್ರು ಬೇರೆ ತರ ತೊಳಿತಾರೆ. ನಿಮ್ಮ ದೃಷ್ಟಿನಲ್ಲಿ ಅವ್ರು ಬೇರೆ ತರ ತೊಳಿತಾರೆ, ಬಟ್ ನೀವೇನು ನೀಟಾಗಿ ತೊಳಿತಾ ಇದ್ದಾರೆ, ಅವರು ಅದೇ ತರ ನೀಟಾಗಿ ತೊಳಿತಾ ಇದ್ದಾರೆ. ಆದ್ರೆ ತೊಳಿತಿರ್ತಕ್ಕಂಥ ರೀತಿ ಬೇರೆ. ನೀವು ಆಕ್ಚುಲಿ ಅಬ್ಸರ್ವ್ ಮಾಡಿದ್ರೆ ಮನೆಯಲ್ಲಿ ನೋಡಿ ಬೇಕಾದ್ರೆ, ಮನೆಯಲ್ಲಿ ಎಲ್ಲ ತಿಂಡಿ ಆದ್ಮೇಲೆ ತಟ್ಟೆ ತೊಳಿತಾರಲ್ವಾ, ಒಬ್ಬೊಬ್ಬರು ಒಂದೊಂದ್ ತರ ತೊಳಿತಾರೆ ತಟ್ಟೆ. 4 ಜನ ಮನೇಲಿದ್ರೆ 4 ಜನ ಒಂದೇ ತರ ತಟ್ಟೆನ ತೊಳೆಯಲ್ಲ. ಬಟ್ಟೆ ಮುಡಿಸ್ತೀರಾ ಮನೆಯಲ್ಲಿ, 4 ಜನ ಒಂದೇ ತರ ಬಟ್ಟೆ ಮುಡ್ಚಲ್ಲ. ಬಟ್ಟೆ ಜೋಡಿಸ್ತೀರಾ, 4 ಜನ ಬೇರೆ ತರನೇ ಜೋಡಿಸ್ತಾರೆ. ಪುಸ್ತಕ ಜೋಡಿಸ್ತೀರಾ, ಬೇರೆ ತರ ಜೋಡಿಸ್ತೀರಾ. ಅಂದ್ರೆ ನಮ್ಮಲ್ಲಿ ಪ್ರತಿಯೊಂದು ಸ್ತರದಲ್ಲೂ ಕೂಡ ವಿಭಿನ್ನತೆ ಇದೆ. ಈ ವಿಭಿನ್ನತೆ ಅನ್ನೋದಿದೆಯಲ್ಲ, ನಿಸರ್ಗದ ವೈಶಿಷ್ಟ್ಯ. ಸಮಾನತೆನೂ ಇದೆ, ವಿಭಿನ್ನತೆನೂ ಇದೆ. ನಿಸರ್ಗ ಎಲ್ಲರಲ್ಲೂ ಒಂದೇ ರೀತಿ ವ್ಯಕ್ತವಾಗಲ್ಲ. ನೇಚರ್ ಡಸ್ ನಾಟ್ ಎಕ್ಸ್ಪ್ರೆಸ್ in the same way in everyone. There is always diversity in nature. That is its speciality. ನೋಡಿ, 800 ಕೋಟಿ ಜನ ಇದ್ದೀವಿ, 800 ಕೋಟಿ ಜನ ಇದ್ದೀವಿ ಭೂಮಂಡಲದಲ್ಲಿ. ಆದ್ರೆ ಒಬ್ರು ಇದ್ದಂಗೆ ಒಬ್ರಿಲ್ಲ. ಒಬ್ರು ಯೋಚನೆ ಮಾಡಿದಾಗ ಇನ್ನೊಬ್ರು ಯೋಚನೆ ಮಾಡಲ್ಲ. ಒಬ್ರು ಅನುಭವ ತಗೊಂಡಾಗ ಇನ್ನೊಬ್ರು ಅನುಭವ ತಗೊಳ್ಳಲ್ಲ. ಎವ್ರಿ ಒನ್ ಇಸ್ ಡಿಫರೆಂಟ್. ಆದ್ರೆ ಈ ಉದಾಹರಣೆಗೆ ವಾಪಸ್ ಬರೋಣ. ತಟ್ಟೆ ತೊಳಿತಾ ಇದ್ದೀರಾ, ಅವ್ರನ್ನ ನೋಡಿದ್ರಿ ತಟ್ಟೆ ತೊಳೆಯೋದು. ನಿಮಗೆ ನಿಮ್ಮ ಪ್ರಕಾರ ತಟ್ಟೆ ತೊಳೆಯೋದಷ್ಟೇ ನಿಮಗೆ ಇಷ್ಟ ಆಗುತ್ತೆ, ಅವ್ರ ಪ್ರಕಾರ ತಟ್ಟೆ ತೊಳೆಯೋದು ನಿಮಗೆ ಇಷ್ಟ ಆಗಲ್ಲ. ಆದ್ರೆ ನೋಡ್ತೀರಾ, ಅವರು ಸರಿಯಾಗಿ ಕ್ಲೀನಾಗಿ ತೊಳೆದಿದ್ದಾರೆ, ನೀವು ಕ್ಲೀನಾಗಿ ತೊಳೆದಿದ್ದಾರೆ. ಹಾಗಾದ್ರೆ ನಿಮಗೆ ಈಗ 2 ಸಾಧ್ಯತೆಗಳುಂಟು. ನನ್ನ ಪ್ರಕಾರ ಇವರು ತಟ್ಟೆ ತೊಳಿತಾ ಇಲ್ಲ, ಸೊ ಹಾಗಾಗಿ ಇವರಿಗೆ ತಟ್ಟೆ ತೊಳೆಯೋಕೆ ಬರಲ್ಲ ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ತು ಅಂದ್ರೆ, ಗಮನ ಕೊಡ್ತು ಅಂದ್ರೆ, ಆ ವಿಚಾರವಾಗಿ ಭಿನ್ನತೆಗೆ ನಾವು ಗಮನ ಕೊಟ್ಟಂಗಾಯ್ತು. ವಿ ಆರ್ ಆಕ್ಚುಲಿ ಪೇಯಿಂಗ್ ಅಟೆನ್ಷನ್ ಟು ದ ಡಿಫರೆನ್ಸ್. ಏನ್ ರಿಸಲ್ಟ್ ನೋಡ್ರಿ,
ನಾ ಹ್ಯಾಕ್ ತಟ್ಟೆ ತೊಳೆದಿದ್ದೀನೋ ಅವರು ಅದೇ ರೀತಿನೇ ತಟ್ಟೆ ತೊಳೆದಿದ್ದಾರೆ, ಬೇರೆ ರೀತಿ ತೊಳೆದಿರ್ಬೋದು, ಬಟ್ ತಟ್ಟೆ ತೊಳಿಬೇಕು ಕ್ಲೀನ್ ಆಗಿ, ಅಷ್ಟೇ ಬೇಕಾಗಿರ್ತಕ್ಕಂಥದ್ದು. ಅದನ್ನು ಅವ್ರು ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಆ ಕಾಮನಾಲಿಟಿಗೆ, ಆ ಸಮಾನತೆ ಏನಿದೆ ಅದ್ರ ಕಡೆ ಗಮನ ಕೊಡ್ತು ಅಂದ್ರೆ ನಿಮ್ಮ ಬಾಂಧವ್ಯ ಹೆಚ್ಚಾಗುತ್ತೆ. ನೀವು ನಾ ತೊಳೆಯೋ ರೀತಿ ತಟ್ಟೆನೇ ಬೇರೆ, ನೀ ತೊಳೆಯೋ ರೀತಿ ತಟ್ಟೆನೇ ಬೇರೆ ಅಂತ ಹೇಳಿ ಅದ್ರ ಕಡೆಗೆ ಜಾಸ್ತಿ ಗಮನ ಕೊಡ್ತು ಅಂದ್ರೆ ನಿಮ್ಮಲ್ಲಿ ಭಿನ್ನಾಭಿಪ್ರಾಯ ಜಾಸ್ತಿ ಆಗುತ್ತೆ. ಒಟ್ಟಿಗೆ ಪಕ್ಕದಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಿದ್ರು ಕೂಡ ನೀವಿಬ್ರು ದೂರ ಹೋಗ್ತಾ ಇರ್ತೀರಾ. ಯಾಕೆ ದೂರ ಹೋಗ್ತಾ ಇರ್ತೀರಾ ಅಂದ್ರೆ ನಿಮ್ಮ ಮನಸ್ಸಿನ ಗಮನನ ವಿಭಿನ್ನತೆ ಕಡೆ ಕೊಡ್ತಾ ಇದ್ದೀರಾ, ಸಮಾನತೆ ಕಡೆ ಕೊಡ್ತಾ ಇಲ್ಲ. ಯು ಆರ್ ಪೇಯಿಂಗ್ ಅಟೆನ್ಷನ್ ಟು ದ ಡಿಫರೆಂಟ್ ವೇಸ್ ಆಫ್ ವರ್ಕಿಂಗ್, ನಾಟ್ ಟು ದ ಎಂಡ್ ರಿಸಲ್ಟ್ ವಿಚ್ ಇಸ್ ದ ಕಾಮನ್. ಸೊ ಇದು ನಮ್ಮಲ್ಲಿ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದು ಕೆಲಸನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಬಟ್ ಆಸ್ ಲಾಂಗ್ ಆಸ್ ಆ ಕೆಲಸ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ನೋಡಿದಾಗ ವಿ ಶುಡ್ ಅಕ್ಸೆಪ್ಟ್ ದಮ್ ದ ವೇ ದಟ್ ದೇ ಆರ್ ಡೂಯಿಂಗ್ ದ ವರ್ಕ್. ಇದು ಒಂದನೇ ಸ್ತರ. ಕಾಲಕ್ರಮೇಣದಲ್ಲಿ ಆ ಒಂದು ವೈವಿಧ್ಯತೆಯಲ್ಲಿ ಕೂಡ ನಾವು ಪರಿಪೂರ್ಣತೆ ಅಂತ ಕಾಡ್ತೀವಿ. ಎವ್ರಿ ಒನ್ ವಿಲ್ ಬಿಕಮ್ ಪರ್ಫೆಕ್ಟ್ ಈವನ್ ಇನ್ ದ ಡಿಫರೆಂಟ್ ವೇ ಇನ್ ವಿಚ್ ದೇ ಆರ್ ವರ್ಕಿಂಗ್. We all go towards perfection in the way that we are working. Now, that is also something that we have to remember, because we are all evolving towards perfection. And there is no one route towards perfection. There are multiple routes towards perfection. And that's something that we have to remember. Now, which of these two things that we actually pay attention to is our choice. We can pay attention to the diversity that we see, or we can pay attention to the unity which is behind the diversity. Now, when we pay attention to the unity behind the diversity, we all come closer and the idea of separateness vanishes in due course of time. But even though you might be volunteering and sitting next to one another, if you pay attention to the diversity, you are still growing apart. So just remember that. ಒಟ್ಟಿಗೆ ಪಕ್ಕದಲ್ಲಿ ಕೂತ್ಕೊಂಡಲ್ಲಿ ತಟ್ಟೆ ತೊಳಿತಾ ಇರ್ಬೋದು, ಆದ್ರೆ ಅಯ್ಯೋ ಅವ್ರು ತೊಳೆಯೋ ರೀತಿನೇ ಬೇರೆ, ನಾ ತೊಳೆಯೋ ರೀತಿನೇ ಬೇರೆ. ನನ್ನ ಪ್ರಕಾರ ನಾ ತೊಳೆಯೋ ರೀತಿನಲ್ಲೇ ತೊಳೆದ್ರೆ ಮಾತ್ರನೇ ತಟ್ಟೆ ಕ್ಲೀನ್ ಆಗೋದು, ಅವ್ರು ತೊಳೆಯೋ ರೀತಿನಲ್ಲಿ ತೊಳೆದ್ರೆ ಅದು ಕ್ಲೀನ್ ಆಗಲ್ಲ ಅಂತ ಏನಾದ್ರು ನಮ್ಮ ಮನಸ್ಸಿನಲ್ಲಿ ಅದೇನು ಆ ಭಿನ್ನವಾದಂತ ರೀತಿ ಏನಿದೆ ಆ ತಟ್ಟೆ ತೊಳೆಯೋದು, ಅದ್ರ ಕಡೆಗೆ ನಾವು ಗಮನ ಕೊಟ್ಟಾಗ ನಾವು ಪಕ್ಕದಲ್ಲೇ ಕೂತಿದ್ರು ಕೂಡ ದೂರ ಹೋಗ್ತಾ ಇದ್ವಿ, ಹತ್ರ ಬರ್ತಾ ಇಲ್ಲ. ಭ್ರಾತೃತ್ವ ಬೆಳೀತಾ ಇಲ್ಲ, ಭ್ರಾತೃತ್ವ ಕಡಿಮೆ ಆಗ್ತಾ ಇದೆ. ಎಲ್ಲಿವರೆಗೆ ನಾವು ಬರೀ ಆ ಭಿನ್ನಾಭಿಪ್ರಾಯ ಏನಿದೆ, ವೈವಿಧ್ಯತೆ ಏನಿದೆ ಅದಕ್ಕಷ್ಟೇನೆ ನಾವು ಮನಗಾಣ್ತೀವಿ, ಆ ವೈವಿಧ್ಯತೆ ಹಿಂದೆ ಇರ್ತಕ್ಕಂಥ ಒಗ್ಗಟ್ಟು ಏನಿದೆ ಅದ್ರ ಕಡೆ ನಾವು ಗಮನ ಕೊಡಲ್ವೋ, ನಾವು ಪಕ್ಕದಲ್ಲಿ ಕೂತಿದ್ರು ಕೂಡ ನಾವು ದೂರ ಹೋಗ್ತಾ ಇರ್ತೀವಿ. ನಾವು ಯಾವಾಗ ನಮ್ಮ ಮನಸ್ಸಿನ ಗಮನನ ಸಮಾನತೆ ಏನಿದೆ, ನಾವು ಮಾಡ್ತಿರ್ತಕ್ಕಂಥ ಕೆಲಸ ಬೇರೆ ಬೇರೆ ರೀತಿಯಾಗಿರ್ಬೋದು, ಬಟ್ ಅದರಲ್ಲಿ ಒಂದು ಸಮಾನತೆ ಇದೆ, ಆ ಸಮಾನತೆ ಕಡೆಗೆ ನಾವು ಗಮನ ಕೊಟ್ಟಾಗ ನಾವೆಲ್ಲರೂ ಹತ್ರ ಆಗ್ಲಿಕ್ಕೆ ಶುರು ಆಗ್ತೀವಿ, ಭ್ರಾತೃತ್ವದ ಭಾವನೆ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಪ್ರೀತಿ ಇದ್ದಲ್ಲಿ ವೈರದ ಭಾವನೆಯು ಪ್ರಚ್ಛನ್ನವಾಗಿರುವುದು. ಈಗ ವಿಚಾರದ ಧಾರೆಗಳು ವಿರುದ್ಧವಾಗಿ ಹರಿದು ದುಷ್ಟ ಪರಿಣಾಮವನ್ನು ಉಂಟು ಮಾಡತೊಡಗಿತು. ಪ್ರತಿಯೊಂದು ವಸ್ತುವು ಬೇರೆ ಎಂಬಂತೆ ಕಾಣಿಸಿ ಒಬ್ಬರನ್ನು ಮತ್ತೊಬ್ಬರಿಂದ ಅಗಲಿಸಿತು. ಇವೆಲ್ಲ ನಮ್ಮ ವೈಯಕ್ತಿಕ ಜಾಲಕ್ಕೆ ಕಾರಣವಾದವು. So the fundamental reason why we actually develop individuality, we remember somebody has asked the question last time, what is the difference between identity and individuality? At identity, we don't emphasize difference. In individuality, we always talk about the difference. That's the difference. ನಾವು ಮೂಲ ಅಸ್ತಿತ್ವದ ರೂಪದಲ್ಲಿದ್ದಾಗ ಭಿನ್ನಾಭಿಪ್ರಾಯದ ಬಗ್ಗೆ ನಾವು ಜಾಸ್ತಿ ಒತ್ತು ಕೊಡಲ್ಲ. ನಾವು ವ್ಯಕ್ತಿತ್ವದ ಸ್ತರದಲ್ಲಿದ್ದಾಗ ನಮ್ಮ ಏನ್ ಭಿನ್ನಾಭಿಪ್ರಾಯಗಳಿದೆ, ನಾವು ಬೇರೆ ಅವರು ಬೇರೆ ಅನ್ನೋದು ಅದರ ಕಡೆಗೆ ಹೆಚ್ಚು ಒತ್ತನ್ನು ಕೊಡ್ತೀವಿ. And this is the reason why we actually build our own network. When we talk about a personality of a person, this is the individual network. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅಂತ ನಾವೇನ್ ಮಾತಾಡ್ತೀವಿ ಅದು ಅವರೇ ಹೊಸದುಕೊಂಡಿರ್ತಕ್ಕಂಥ ಜಾಲ. ಇದನ್ನೇ ಬಿಟ್ಟು ನಡಿಬೇಕು ಅಂತ ಹೇಳೋದು ಬಾಬೂಜಿಯವರು. ನಮ್ಮ ವೈಯಕ್ತಿಕ ಏನು ವ್ಯಕ್ತಿತ್ವ ಅಂತ ನಾವು ಬೆಳೆಸ್ಕೊಂಡಿದೀವಿ, ಆ ವ್ಯಕ್ತಿತ್ವನ ತೊಡೆದು ಹಾಕಿ ನಾವು ಮೂಲಕ್ಕೆ ಹೋದಾಗ ಅಷ್ಟೇನೆ ನಾವು ದೈವತ್ವದ ಎಡೆಗೆ ಹೋಗ್ಲಿಕ್ಕೆ ಸಾಧ್ಯ. ವ್ಯಕ್ತಿತ್ವ ಹೇಗೆ ಬಂತು? ವ್ಯಕ್ತಿತ್ವ ನಾನ್ ಬೇರೆ ಅವ್ರು ಬೇರೆ ಅನ್ನೋ ಬುನಾದಿನಲ್ಲಿ ವ್ಯಕ್ತಿತ್ವ ಬಂತು. ಈ ನಾನ್ ಬೇರೆ ಅವನು ಬೇರೆ ಅನ್ನೋ ಒಂದು ಏನು ವಿಷಯ ಇದೆ ಅದು ನಮ್ಮ ಮನಸ್ಸಿಂದ ಮರೆ ಆಗ್ತಿದ್ದಂಗೆನೆ ನಮ್ಮ ವ್ಯಕ್ತಿತ್ವ ಏನಾಗ್ಬೇಕು?
ವ್ಯಕ್ತಿತ್ವ ಕಾಲಕ್ರಮೇಣ ಕರಗಲಿಕ್ಕೆ ಶುರು ಆಗಬೇಕು. ಯಾವಾಗ ನಮ್ಮಲ್ಲಿ ವೈಯಕ್ತಿಕ ವ್ಯಕ್ತಿತ್ವ ಕರಗಲಿಕ್ಕೆ ಶುರು ಆಗುತ್ತೋ, ದ ಇಂಡಿವಿಜುವಲ್ ಪರ್ಸನಾಲಿಟಿ ಸ್ಟಾರ್ಟ್ಸ್ ಗೋಯಿಂಗ್ ಡೌನ್ ಆರ್ ಡಿಕ್ರೀಸಿಂಗ್ ಇನ್ ಇಂಟೆನ್ಸಿಟಿ ಅಂಡ್ ಮೆಲ್ಟಿಂಗ್ ಅವೇ, ದೆನ್ ವಿ ಆಕ್ಚುಲಿ ಮೂವ್ ಟುವರ್ಡ್ಸ್ ದ ಡಿವಿನಿಟಿ. ಎಲ್ಲಿವರೆಗೂ ನಾವು ಆ ವೈಯಕ್ತಿಕ ವ್ಯಕ್ತಿತ್ವನ ಕಡಿಮೆ ಆಗ್ಲಿಕ್ಕೆ ಬಿಡದೇ ಇಲ್ವೋ, ನಾವು ದೈವತ್ವದ ಎಡೆಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಸರಿನಾ? ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಹರಿದು ಬಂದು ಮನುಷ್ಯನಲ್ಲಿ ಸಂವೇದನೆಗಳ ರೂಪ ತಾಳುವ ಈ ಧಾರೆಗಳ ಅರಿವು ನಮಗಿಲ್ಲದಂತಾಯಿತು. ತುಂಬಾ ಜನ ಅದ್ರ ಬಗ್ಗೆ ಮಾತಾಡ್ತಾರೆ, ನಮಗೆ ಅರಿವಿಲ್ಲ, ನಮಗೆ ಸಂವೇದನಾ ಶಕ್ತಿ ಇಲ್ಲ ಅಂತ. ಯಾಕೆ ಸಂವೇದನಾ ಶಕ್ತಿ? ಇನ್ನೊಂದು ಕ್ಲೂ ನಿಮಗೆ, ಇನ್ನೊಂದು ಆ ಸೂಚನೆ ಏನಪ್ಪಾ ಇಲ್ಲಿ ಅಂದ್ರೆ, ನಿಮ್ ಸಂವೇದನಾ ಶಕ್ತಿನ ಬೆಳೆಸ್ಕೋಬೇಕಾದ್ರೆ ಭ್ರಾತೃತ್ವದ ಭಾವನೆ ಬೆಳೆಸ್ಕೊಂಡಷ್ಟು ಕೂಡ ಸಂವೇದನಾ ಶಕ್ತಿ ಬೆಳೆಯುತ್ತೆ. ಇದು ಕೂಡ ಅಂಡರ್ಲೈನ್ ಮಾಡ್ಕೊಳ್ರಿ. ಸಂವೇದನಾ ಶಕ್ತಿ ವೈಯಕ್ತಿಕಕ್ಕೆ ಸಂಬಂಧಪಟ್ಟಿದ್ದು ಅಂತ ಯಾರಾದ್ರೂ ಹೇಳಬಹುದು. You might think that sensitivity is something related to the individual, but as we grow in brotherhood, our sensitivity increases. Because I told you what are the levels in which we actually grow in brotherhood. When we start growing in brotherhood at different levels, as we spoke earlier on, we become closer and closer to one another. When we become closer and closer to one another, we get an opportunity to feel the other person more closely. That actually helps us in developing the sensitivity. ಸೊ ಯಾರಾದರೂ ಕೂಡ ನಾನು ಒಬ್ಬರೇ ಕೂತ್ಕೊಂಡು ಧ್ಯಾನ ಮಾಡಿ ನಾನು ಸಂವೇದನಾ ಶಕ್ತಿ ಬೆಳೆಸ್ಕೊಳ್ತೀನಿ, ಸೂಕ್ಷ್ಮತೆ ಬೆಳೆಸ್ಕೊಳ್ತೀನಿ, ನಾ ಯಾರ ಜೊತೆನೂ ಬೆರೆಯಲ್ಲ ಅಂದ್ರೆ ಅವರಿಗೆ ಭ್ರಾತೃತ್ವದ ಭಾವನೆ ಬೆಳೆಯಲ್ಲ. ಯಾವಾಗ ಭ್ರಾತೃತ್ವದ ಭಾವನೆ ಬೆಳೆಯಲ್ವೋ ಅವರಿಗೆ ಸಂವೇದನಾ ಶಕ್ತಿ ಕೂಡ ಬೆಳಿಲಿಕ್ಕೆ ಸಾಧ್ಯವಿಲ್ಲ. ಸೊ ಸಮ್ ಪೀಪಲ್ ಕೀಪ್ ಆಸ್ಕಿಂಗ್ ಮಿ ಅಬೌಟ್ ಹೌ ಟು ಇನ್ಕ್ರೀಸ್ ಸೆನ್ಸಿಟಿವಿಟಿ. ನಾವು ಹೇಗೆ ಸೆನ್ಸಿಟಿವಿಟಿ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಕೇಳ್ತಾರೆ. ಒಂದು ಸಾಮಾನ್ಯ ಸ್ತರದಲ್ಲಿ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು, ಭ್ರಾತೃತ್ವದ ಭಾವನೆ ಬೆಳೆಸ್ಕೊಳ್ಲಿಕ್ಕೆ ಶುರು ಮಾಡ್ರಿ. ಆ ರೀತಿ ವರ್ತನೆ ಮಾಡ್ಲಿಕ್ಕೆ ಶುರು ಮಾಡ್ರಿ. ನಿಮಗೆ ತನಗೆ ತಾನಾಗೆ ಸಂವೇದನಾ ಶಕ್ತಿ ಬೆಳಿಲಿಕ್ಕೆ ಶುರು ಆಗುತ್ತೆ. ಸೊ ದಿಸ್ ಇಸ್ ಅನದರ್ ಕ್ಲೂ, ದ ರಿಲೇಶನ್ಶಿಪ್ ಬಿಟ್ವೀನ್ ಸೆನ್ಸಿಟಿವಿಟಿ ಅಂಡ್ ಬ್ರದರ್ಹುಡ್. ದ ಮೋರ್ ಡೀಪರ್ ವಿ ಡೆವಲಪ್ ದ ಬ್ರದರ್ಹುಡ್, stronger the brotherhood, more better will be our sensitivity. ನಮ್ಮ ಭ್ರಾತೃತ್ವದ ಭಾವನೆ ಎಷ್ಟು ನಾವು ಬೆಳೆಸ್ಕೊಳ್ತೀವೋ ಅಷ್ಟೇ ನಮಗೆ ಸಂವೇದನಾಶೀಲತೆ ಕೂಡ ಬೆಳೆಯುತ್ತೆ. ಯಾಕಂತಂದ್ರೆ ಮತ್ತೊಂದು ವ್ಯಕ್ತಿನ ಅತ್ಯಂತ ಆಳದಲ್ಲಿ ಅನುಭವಿಸುವಂತ ಒಂದು ಅವಕಾಶ ನಮಗೆ ಸಿಗುತ್ತೆ. ಆವಾಗ ನಮಗೆ ಆ ಸಂವೇದನಾ ಶಕ್ತಿ ಕೂಡ ಬೆಳೆಯುತ್ತೆ. ಸರಿನಾ? ಅಲ್ಲಿಗೆ ಸಂವೇದನಾ ಶಕ್ತಿ ಬೆಳೆಸ್ಕೋಬೇಕಾದ್ರೆ ನಾವು ಕಣ್ಮುಚ್ಕೊಂಡು ಧ್ಯಾನ ಮಾಡಷ್ಟೇ ಬೆಳೆಸ್ಕೊಡೋದು. ನಾವು ದಿನನಿತ್ಯದಲ್ಲಿ ಬೇರೆಯವ್ರ ಜೊತೆ ಯಾವ ರೀತಿ ಒಡನಾಡ್ತೀವಿ ಅದರ ಮುಖಾಂತರ ಕೂಡ ನಾವು ನಮ್ಮ ಸಂವೇದನಾ ಶಕ್ತಿನ ಬೆಳೆಸ್ಕೊಳ್ತೀವಿ. ಸರಿನಾ? ಭ್ರಾತೃತ್ವ ಎಷ್ಟು ಭಾವನೆ ಎಷ್ಟು ಬೆಳೆಸ್ಕೊಳ್ತೀವಿ ಅದರ ಮುಖಾಂತರ ಕೂಡ ನಾವು ನಮ್ಮ ಸಂವೇದನಾ ಶಕ್ತಿನ ಬೆಳೆಸ್ಕೊಳ್ತೀವಿ. ಸರಿನಾ? ಸೊ ಈ 6ನೇ ನಿಯಮ ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ಯಾಕೆಂದ್ರೆ ಭ್ರಾತೃತ್ವ ಬೆಳೀತಿದ್ದಂಗೆನೆ ಸಂವೇದನಾ ಶಕ್ತಿ ಜಾಸ್ತಿ ಆಗುತ್ತೆ. ಸಂವೇದನಾ ಶಕ್ತಿ ಜಾಸ್ತಿ ಆಗ್ತಿದ್ದಂಗೆನೆ ನಾವು ಧ್ಯಾನದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳನ್ನ ನಾವು ನೋಡ್ತೀವಿ. ಅದು ನೋಡಿದಾಗ ನಮಗೆ ಧ್ಯಾನ ಮಾಡಬೇಕು ಅಂತ ಮತ್ತಷ್ಟು ನಮಗೆ ಪ್ರೇರೇಪಣೆ ಆಗುತ್ತೆ. ನಾವು ಇನ್ನೂ ವೇಗವಾಗಿ ಆಧ್ಯಾತ್ಮಿಕ ಪ್ರಯಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. When we grow in brotherhood, we develop more sensitivity. The more sensitivity we develop, the better we actually understand what is going on in meditation. The more we understand what is going on in meditation and we actually accept and enjoy it, the more faster we can progress spiritually. ಸರಿ. ವಿಶ್ವ ಬಾಂಧವ್ಯದ ಭಾವನೆಯನ್ನು ಬೆಳೆಸುವುದೆಂದರೆ ಆ ವೈಯಕ್ತಿಕ ಜಾಲವನ್ನು ಛೇದಿಸಿದಂತೆಯೇ. ಈ ಅಭ್ಯಾಸದಿಂದಲೇ ಭ್ರಾತೃಭಾವ ಮೂಡಿಬಂದು ನಾವೆಲ್ಲರೂ ಒಬ್ಬರಿಗೊಬ್ಬರು ಸಮೀಪ ಬರುವೆವು. ಈಗ ಒಂದು ಪಾಯಿಂಟ್, ಯಾವ ಬಿಂದುವಿನಲ್ಲಿ ನಮಗೆ ವ್ಯಕ್ತಿತ್ವ ಮರೆಯಾಗಲಿಕ್ಕೆ ಶುರು ಆಗುತ್ತೆ. ಅಫ್ಕೋರ್ಸ್ 1ನೇ ಬಿಂದುವಿಂದ ನಾವು ಬೆಳೀತಾ ಬೆಳೀತಾ ಆ ವ್ಯಕ್ತಿತ್ವ ಅನ್ನೋದೇನಿದೆ ಅದು ನಮಗೆ ಕರಗಲಿಕ್ಕೆ ಶುರು ಆಗುತ್ತೆ ಕಾಲಕ್ರಮೇಣದಲ್ಲಿ. ಆ ವ್ಯಕ್ತಿತ್ವ ಕರಗ್ತಾ ನಾವು ಬೇರೆಯವ್ರ ಜೊತೆ ಮಿಂಗಲ್ ಆಗೋದು ಕೂಡ, ಬೇರೆಯವ್ರ ಜೊತೆ ನಾವು ಒಡನಾಡೋದು ಕೂಡ ಸುಲಭ ಆಗ್ಲಿಕ್ಕೆ ಶುರು ಆಗುತ್ತೆ. ಬಟ್ ಯಾವ ಹಂತಕ್ಕೆ ಬಂದಾಗ ನಿಮಗೆ ಆ ವ್ಯಕ್ತಿತ್ವ ಪರಿಪೂರ್ಣವಾಗಿ ಹೋಯಿತು, ಆ ಹಿಂದಿಂದೆಲ್ಲ ಹೋಯಿತು ನಮಗೆ ಅಂತ ಯಾವಾಗ ಅನಿಸುತ್ತೆ? ಇದನ್ನು ಯಾರಾದ್ರೂ ಕೂತ್ಕೊಂಡು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಮುಂದಿನ ಕ್ಲಾಸಲ್ಲಿ ಹೇಳ್ಬೋದು. ಆ ವೈಯಕ್ತಿಕ ವ್ಯಕ್ತಿತ್ವ ಅನ್ನೋದನ್ನ ನಾವು ಯಾವ ಬಿಂದುಗೆ ಬಂದಾಗ ಕಳ್ಕೊಳ್ತೀವಿ, ಅದೇನ್ ಕಳಚಿ ಹೋಗುತ್ತಾ, ಏನಾಗತ್ತೆ ಅದಕ್ಕೆ?
ವೈಯಕ್ತಿಕ ವ್ಯಕ್ತಿತ್ವಕ್ಕೆ. ಸೊ ಯಾವ್ಯಾವ ರೀತಿಯಲ್ಲಿ ಅದನ್ನ ನಾವು ಕಳ್ಕೊಳ್ತೀವಿ ಅದನ್ನಂತ ನೀವು ಯಾವ ಬಿಂದುವು ಬಂದಾಗ ಅದಾಗತ್ತೆ, ಸಾಧ್ಯ ಆಗತ್ತೆ ಅಂತ ಕೂಡ ನನಗೆ ಮುಂದಿನ ತರಗತಿಯಲ್ಲಿ ಯಾರಾದರೂ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಪಡಿ. ಸೊ ಐ ವಾಂಟ್ ಟು ನೋ ವಾಟ್ ಪಾಯಿಂಟ್. ಈಗ ಬೇಡ, ಮುಂದಿನ ತರಗತಿ ಅಂತ ಹೇಳಿದೆ. ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡ್ರಿ. ಚಕ್ ಅಂತ ಜಂಪ್ ಮಾಡಬೇಡಿ. ಯಾಕೆಂದ್ರೆ ನಾನು ಉತ್ತರ ಕೊಟ್ಟಾಗ ಯಾಕೆ ನಿಮ್ಗೆ ಹಂಗ ಅನ್ನಿಸ್ತು ಅಂತ ಕೂಡ ವಿವರಣೆ ಕೊಡ್ಬೇಕಾಗತ್ತೆ. ನಮ್ಮಲ್ಲಿ ಎಷ್ಟೋ ಸತಿ ಬಿಂದುಗಳು ಅಂತ ಪ್ರಶ್ನೆ ಕೇಳಿದಾಗ ಇರದೆ 13 ಬಿಂದು, ಒಬ್ಬೊಬ್ರು ಒಂದೊಂದು ಬಿಂದು ಹೇಳ್ಕೊಂಡ್ರೆ ಆಯ್ತಲ್ಲ. ಯಾವುದೋ ಒಂದು ಬಿಂದು ಆಗ್ಲೇಬೇಕಲ್ಲ. ಸೊ ಅದು ಬೇಡ. ಅದ್ರ ಹಿಂದೆ ನಿಮ್ಗೆ ಎಷ್ಟು ಮಟ್ಟಿಗೆ ಗ್ರಹಿಕೆ ಆಗಿದೆ, ಯಾಕೆ ನಿಮ್ಗೆ ಅನಿಸ್ತಿದೆ ಅಂತ ನಾನು ವಿವರಣೆ ಕೊಟ್ಟಾಗ ನಿಮ್ಗೆ ಎಷ್ಟು ಮಟ್ಟಿಗೆ ಈ ವಿದ್ಯೆ ಅರ್ಥವಾಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಯೋಚನೆ ಮಾಡಿ ಮುಂದಿನ ತರಗತಿಲಿ ಹೇಳ್ತೀನಿ. ಮುಂದಿನ ತರಗತಿ ನಾನು ನಾಳೆ ಬೆಳಗ್ಗೆ ತಗೊಂಡಾಗ ಮರ್ತು ಹೋಗ್ತೀನಿ. ಯಾರಾದ್ರೂ ನೀವೇ ಜ್ಞಾಪಿಸಿ ನೀವೇ ಉತ್ತರ ಕೊಡ್ರಿ, ಸರಿನಾ? ಯಾವ ಬಿಂದು ಬಂದಾಗ ಆ ವ್ಯಕ್ತಿತ್ವ ಅನ್ನೋದು ಮರೆಯಾಗಲಿಕ್ಕೆ ಶುರು ಆಗುತ್ತೆ. ಒಂದನೇ ಬಿಂದುವಿಂದ ಆಗತ್ತೆ, ಬಟ್ ಒಂದು ಬಿಂದು ಬಂದಾಗ ಸಂಪೂರ್ಣವಾಗಿ ಅದರ ಇಂಪ್ಯಾಕ್ಟ್ ಏನಿದೆ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾವ ಬಿಂದು ಬಂದಾಗ ಅದಾಗತ್ತೆ, ಯಾವ ದಾರಿನಲ್ಲಿ ಆಗತ್ತೆ. ಎರಡು ಪ್ರಶ್ನೆ ಇದೆ. ಯಾವ ಬಿಂದು ಬಂದಾಗ ಆಗತ್ತೆ, ಯಾವ ರೀತಿನಲ್ಲಿ ಆಗತ್ತೆ. ಇದೆರಡನ್ನೂ ಕೂಡ ಯೋಚನೆ ಮಾಡಿ ನನಗೆ ನಾಳೆ ಹೇಳಿ, ಸರಿನಾ? ಈ ಅಭ್ಯಾಸದಿಂದಲೇ ಭ್ರಾತೃಭಾವ ಮೂಡಿಬಂದು ನಾವೆಲ್ಲರೂ ಒಬ್ಬರಿಗೊಬ್ಬರು ಸಮೀಪ ಬರುವೆವು. ಇದರಿಂದ ಪರಸ್ಪರರಲ್ಲಿ ಸರಿಯಾದ ತಿಳುವಳಿಕೆ ಉಂಟಾಗಿ ಶಾಂತಿ ಸಮಾಧಾನಗಳು ನೆಲೆಗೊಳ್ಳುವುವು. ಯಾವಾಗ ನಾವು ಇನ್ನೊಬ್ರನ್ನ ಯಾವುದೇ ತೊಡಕಿಲ್ದಿರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಆವಾಗ ಆ ಸಂಬಂಧದಲ್ಲಿ ನಿಮಗೆ ಶಾಂತಿ ಸಮಾಧಾನ ನೆಲೆಯಾಗುತ್ತೆ. ಈ ರೀತಿ ನಮ್ಮ ವ್ಯವಹಾರವೆಲ್ಲ ಸರಳವಾದರೆ ಅದೆಷ್ಟು ಚೆನ್ನಾಗಿರುವುದು. ನಾ ಹೇಳಿದೆ, ಈ 4 ಹೋಗ್ತಿದ್ದಂಗೆನೆ ಇನ್ನೊಂದು 4 ಬರುತ್ತೆ ಅಂತ. ಸರಳತೆ, ಸಹಜತೆ, ಪರಿಶುದ್ಧತೆ, ಪ್ರೇಮ, ಇವೆಲ್ಲವೂ ಕೂಡ ತನಗೆ ತಾನಾಗಿ ಅನುಕೂಲವಾಗುತ್ತೆ. ಇದು ಕೂಡ ಯಾವ ಸ್ತರದಲ್ಲಿ ಆಗತ್ತೆ? ಇಲ್ಲಿ ಒಂದು ಕ್ಲೂ ಕೊಟ್ಟಿದ್ದಾರೆ ಬಾಬೂಜಿ. ನಾ ಹಿಂದಿನ ಪ್ರಶ್ನೆ ಏನು ಕೇಳಿದೆ ಅದಕ್ಕೆ ಒಂದು ಕ್ಲೂ ಕೊಟ್ಟಿದ್ದಾರೆ ಬಾಬೂಜಿ. ನಮ್ಮ ವ್ಯವಹಾರವೆಲ್ಲ ಸರಳವಾದರೆ ಅದೆಷ್ಟು ಚೆನ್ನಾಗಿರುವುದು. ಇದು ಸಾಧಿಸಿದ ನಂತರ ನಾವು ಮುಂದುವರೆದು ಇನ್ನೊಂದನ್ನು ಸಾಧಿಸಲು ಅನುಕೂಲವಾಗುವುದು. ಹಾಗಾದರೆ ಈ ಸರಳತೆ ಎಲ್ಲ ಬಂದಾದ್ಮೇಲೆ ಮುಂದಕ್ಕೆ ಏನಾಗುತ್ತೆ? ಈ ಮರ್ತ್ಯಲೋಕವು ವಾಸ್ತವವಾಗಿ ಪರಲೋಕದ ಪ್ರತಿಬಿಂಬವಾಗಿದೆ. ನಾವು ಈ ಪ್ರತಿಬಿಂಬವನ್ನು ಸರಿಪಡಿಸಿಕೊಂಡರೆ ಪ್ರತಿಬಿಂಬದ ಮೂಲವಾದ ಪರಲೋಕವು ಸರಿಪಟ್ಟು ಶುದ್ಧವಾಗುವುದು. ಇನ್ನೊಂದು ಕೊಡ್ತಾ ಇದ್ದಾರೆ, ನಾವು ಈ ಲೋಕದಲ್ಲಿ ಏನೆಲ್ಲ ಸರಿಪಡಿಸ್ಕೊಡ್ತೀವಿ, ನಾವು ಮುಂದಿನ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ಕೂಡ ಸರಿಪಡಿಸಿದಂಗೆ ಆಗತ್ತೆ, ಸರಿನಾ? ಎಷ್ಟೋ ಜನಕ್ಕೆ ಬೇರೆಯವ್ರನ್ನ ಕೊಲೆ ಮಾಡಿ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅನ್ನೋ ಒಂದು ಭಾವನೆ ಇರುತ್ತೆ. ಅದು ಸಾಧ್ಯವಿಲ್ಲ, ಸರಿನಾ? ಸೊ ಹಾಗಾಗಿ ನಾವು ಈ ಲೋಕದಲ್ಲಿ ನಮ್ಮ ಎಲ್ಲ ವಿಚಾರಗಳನ್ನ ಸರಿಪಡಿಸ್ಕೊಳ್ತು ಅಂದ್ರೆ ಪರಲೋಕದಲ್ಲೂ ಕೂಡ ತನಗದಾನಾಗ ಆ ವಿಚಾರಗಳೆಲ್ಲ ಸರಿ ಹೋಗಿರುತ್ತೆ. ಯಾಕೆಂದ್ರೆ ಈ ಲೋಕ ಪರಲೋಕದ ಪ್ರತಿಬಿಂಬ. ಇಲ್ಲಿ ಏನೇ ಬದಲಾವಣೆ ಮಾಡಿದ್ರು ಕೂಡ ಅಲ್ಲೂ ಬದಲಾವಣೆ ಆಗುತ್ತೆ. ಕನ್ನಡಿ ಮುಂದೆ ನಿಂತ್ಕೊಂಡಿದ್ದೀರಾ, ಕಣ್ಣಿ ಮುಂದೆ ನಿಂತ್ಕೊಂಡು ತಲೆ ಕೆದರೋಗಿದೆ, ತಲೆ ಇಲ್ಲಿ ಕೆದರೋಗಿದೆ ಅಂತ ನೀವು ತಲೆ ಬಾಚ್ಕೊಳ್ತು ಅಂದ್ರೆ ಕನ್ನಡಿಯಲ್ಲಿ ಇರ್ತಕ್ಕಂಥ ಪ್ರತಿಬಿಂಬದಲ್ಲೂ ತಲೆ ಬಾಚ್ಕೊಂಡು ಆಗುತ್ತೆ ತನಗೆ ತಾನಾಗಿ. ಸೊ ಈ ಲೋಕದಲ್ಲಿ ನಾವು ಮಾಡ್ತಕ್ಕಂಥ ಪ್ರಯತ್ನ ಎಲ್ಲ ಏನಿದೆ ಆ ಲೋಕದಲ್ಲೂ ಕೂಡ ನಮಗೆ ಅದರದ್ದು ರಿಸಲ್ಟ್ಸ್ ಕೊಡುತ್ತೆ, ಫಲಿತಾಂಶವನ್ನು ಕೊಡುತ್ತೆ. ಯಾಕೆಂದ್ರೆ ಈ ಲೋಕ ಆ ಲೋಕದ ಪ್ರತಿಬಿಂಬ. ಅದರಿಂದ ನಮ್ಮ ಧ್ಯೇಯ ಸಾಧನೆಯು ಅತ್ಯಂತ ಸುಗಮ ಆಗುವುದು. ಅವಾಗ ಈ ಲೋಕದಲ್ಲೂ ಸರಿ ಹೋಯ್ತು, ಆ ಲೋಕದಲ್ಲೂ ಸರಿ ಹೋಯ್ತು. ಈ ಎರಡೂ ಲೋಕ ದಾಟಿ ನಮ್ಮ ಮುಂದಕ್ಕೆ ಏನು ಕೇಂದ್ರಕ್ಕೆ ಹೋಗ್ಬೇಕು, ಕೇಂದ್ರಕ್ಕೆ ಹೋಗ್ಲಿಕ್ಕೆ ಸುಲಭ ಆಗುತ್ತೆ. ಇಲ್ಲಿಯ ನಮ್ಮ ಯಶಸ್ಸು ಅಲ್ಲಿಯೂ ಯಶಸ್ಸನ್ನು ತಂದುಕೊಡುವುದು. ಅದಕ್ಕೆ ನಾ ಹೇಳುದು, ಧ್ಯಾನ ಮಾಡಿದಾಗ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಶಾಂತಿ, ಸಮಾಧಾನ, ಆರೋಗ್ಯ, ಆನಂದ, ಇಹಲೋಕ ಪರಲೋಕ ಎಲ್ಲದರಲ್ಲೂ ಯಶಸ್ಸು. ಇಷ್ಟ ಆಗತ್ತೆ ಧ್ಯಾನ ಮಾಡೋದ್ರಿಂದ. ಒಂದೇ ಒಂದು ಕೆಲಸ ಮಾಡೋದ್ರಿಂದ ಇಷ್ಟೆಲ್ಲ ಫಲಿತಾಂಶ ಬರತಕ್ಕಂಥದ್ದು ಧ್ಯಾನ ಒಂದೇ. ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಇಹಲೋಕ ಮತ್ತು ಪರಲೋಕ ಎರಡಲ್ಲೂ ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದು ಧ್ಯಾನದ ಕ್ರಿಯೆ. ಬರೀ ಈ ಲೋಕದಲ್ಲಿ ಮಾತ್ರ ಅಲ್ಲ. ಪ್ರತಿಬಿಂಬವನ್ನು ಎಸೆಯುವ ಜಗತ್ತೆಂದರೆ ಅಲ್ಲಿ ಬ್ರಹ್ಮಾಂಡವೆಂದು ನನ್ನ ಅಭಿಪ್ರಾಯ. ಹಾಗಾದ್ರೆ ಯಾವ್ದರ ಪ್ರತಿಬಿಂಬ ಈ ಲೋಕ? ಬ್ರಹ್ಮಾಂಡದ ಪ್ರತಿಬಿಂಬ. ಈ ಜಗತ್ತಿನಲ್ಲಿ ಪ್ರಕಟವಾಗುವ ಪ್ರತಿಯೊಂದು ವಸ್ತುವು ಮೊದಲು ಬ್ರಹ್ಮಾಂಡ ಮಂಡಲದಲ್ಲಿ ಸೂಕ್ಷ್ಮ ರೂಪದಿಂದ ಕಾಣಿಸಿಕೊಳ್ಳುವುದು. ಬ್ರಹ್ಮಾಂಡದಲ್ಲಿಯೂ ಅವು ಅದಕ್ಕಿಂತ ಮೇಲಿನ ಲೋಕದಿಂದ ಬಂದವು, ಪರಬ್ರಹ್ಮಾಂಡದಿಂದ ಬರುತ್ತೆ. ಹೀಗೆ ಮೇಲೆ ಮೇಲಕ್ಕೆ ಹೋದಂತೆಲ್ಲ ಸೂಕ್ಷ್ಮತರ ರೂಪದಲ್ಲಿ ಇರುವು.
ಈ ಪ್ರಕಾರ ಅತ್ಯಂತ ಕೆಳಗಿನ ಸ್ತರವನ್ನು ಶುದ್ಧಪಡಿಸಿದರೆ ಅದರ ಪರಿಣಾಮವು ಮೇಲಿನ ಸ್ತರಗಳಿಗೆ ವ್ಯಾಪಿಸುತ್ತಾ ನಡೆದು ತೀರ ಮೇಲಿನ ಸ್ತರವು ಸಹಜವಾಗಿಯೇ ಶುದ್ಧವಾಗುವುದು. ಸೊ ನಾವು ಅನ್ಕೋಬಹುದು, ನಾವು ಈ ರೂಪದಲ್ಲಿ ಬದಲಾವಣೆ ಮಾಡ್ತಿರೋದು ಅಲ್ಲೆಲ್ಲ ಎಲ್ಲ ಆಗತ್ತೆ ಅಂತ ಅನ್ಕೋಬಹುದು. ಆದ್ರೆ ಪ್ರತಿಯೊಂದು ಕೂಡ ಒಂದಕ್ಕೊಂದು ಹಾಗೆ ದಾರದಲ್ಲಿ ಮಣಿ ಪೋಣಿಸಿರ್ತೀವಲ್ಲ ಆ ರೀತಿಯಾಗಿರುತ್ತೆ. ನಾವು ಒಂದು ಮಣಿಯನ್ನು ಎಳೆದ್ರೆ ಆ ಹಿಂದ್ಗಡೆ ಇರ್ತಕ್ಕಂಥ ಮಣಿಗಳೆಲ್ಲ ಮುಂದಕ್ಕೆ ಬರುತ್ತೆ. ನಾವು ಮತ್ತೊಂದಷ್ಟು ಅಂತ ಹೇಳಿದ್ರೆ ಅದು ಮತ್ತೊಂದಷ್ಟು ಮುಂದೆ ಬರುತ್ತೆ. ಸೊ ನಾವು ಇಲ್ಲಿ ಮಾಡ್ತಕ್ಕಂಥ ಕ್ರಿಯೆ ಇದೆಯಲ್ಲ ಅವೆಲ್ಲವೂ ಕೂಡ ಬೇರೆ ಲೋಕದಲ್ಲೂ ಕೂಡ ನಮಗೆ ಪರಿಶುದ್ಧವಾಗಲಿಕ್ಕೆ ಸಹಾಯ ಮಾಡುತ್ತೆ, ಬೇರೆ ಸ್ತರದಲ್ಲೂ ಪರಿಶುದ್ಧವಾಗಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ 2 ಕ್ಲೂ ನಿಮಗೆ. ಪ್ರಶಿಕ್ಷಕರ ಹತ್ರ ನೀವು ಘಟಕದಿಂದ ಹೋಗ್ತೀರಾ, ಅವರು ಸಾಕಷ್ಟು ಮಟ್ಟಿಗೆ ನಿಮಗೆ ಕ್ಲೀನಿಂಗ್ ಮಾಡ್ತಾರೆ ಅಂತ ಇಟ್ಕೊಳ್ರಿ. ಕ್ಲೀನಿಂಗ್ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಪಿಂಡ ಪ್ರದೇಶದಲ್ಲಿ, ಹೃದಯ ಮಂಡಲದಲ್ಲಿ. ಅಲ್ಲಿ ಕ್ಲೀನಿಂಗ್ ನಡೀತಾ ಇದ್ರು ಕೂಡ ಕಾಲಕ್ರಮೇಣದಲ್ಲಿ ಇಲ್ಲಿ ಕ್ಲೀನಿಂಗ್ ಆಗ್ತಾ ಆಗ್ತಾ ಇಲ್ಲಿ ಶುದ್ಧತೆ ಆಗ್ತಾ ಆಗ್ತಾ ನಾವು ಮೇಲ್ಗಡೆ ಹಾಕೊಂಡಿರ್ತಕ್ಕಂಥ ಸಂಸ್ಕಾರಗಳೆಲ್ಲ ಕೆಳಗಡೆ ಇಳಿದು ಬಂದು ಅಲ್ಲಿ ಕೂಡ ಶುದ್ಧೀಕರಣ ಆಗುತ್ತೆ. ಇದು ಒಂದು. ಎರಡನೇದು, ನಾವು ಎ ಪಾಯಿಂಟ್ ಮೆಡಿಟೇಷನ್ ಮತ್ತು ಬಿ ಪಾಯಿಂಟ್ ಕ್ಲೀನಿಂಗ್ ಮಾಡ್ಕೊಳ್ತೀವಲ್ಲ, ಎ ಪಾಯಿಂಟ್ ಮೆಡಿಟೇಷನ್ ಮತ್ತು ಬಿ ಪಾಯಿಂಟ್ ಕ್ಲೀನಿಂಗ್ ಎರಡೂ ಕೂಡ ನೇರವಾಗಿ ಪ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು. ಸೊ ನಾವು ಮಾಡ್ಕೊಳ್ತಕ್ಕಂಥದ್ದು ಇಲ್ಲ ಆದ್ರೂ ಕೂಡ, ಕೆಳಗಡೆ ಹೃದಯ ಮಂಡಲದಲ್ಲಿ ನಾವು ಮಾಡ್ಕೊಂಡಿದ್ರು ಕೂಡ ಇಲ್ಲಿ ಎ ಪಾಯಿಂಟ್ ಮೆಡಿಟೇಷನ್ ಮತ್ತು ಬಿ ಪಾಯಿಂಟ್ ಕ್ಲೀನಿಂಗ್ ಇಲ್ಲಿ ಮಾಡ್ಕೊಳ್ಳೋದ್ರಿಂದ ಬೇರೆ ಬೇರೆ ಹಂತದಲ್ಲಿ ಇರ್ತಕ್ಕಂಥ ಪ್ರಜ್ಞಾನ ಇದೆಯಲ್ಲ, 4 ಸ್ತರದಲ್ಲಿ ಪ್ರಜ್ಞಾನ ಇದೆ ಅಂತ ನಾವು ಮಾತಾಡಿದ್ದೀವಿ. 1ನೇ ಬಿಂದುವಿನಲ್ಲಿದೆ, 7ನೇ ಬಿಂದುವಿನಲ್ಲಿದೆ, 10ನೇ ಬಿಂದುವಿನಲ್ಲಿದೆ, 13ನೇ ಬಿಂದುವಿನಲ್ಲಿದೆ. 4 ಸ್ತರದಲ್ಲಿ ಪ್ರಜ್ಞಾನ ಇದೆ. ಈ ಪ್ರಜ್ಞಾನಗಳು ಕೂಡ ನಾವು 1ನೇ ಬಿಂದುವಿನಲ್ಲಿ ಕೆಲಸ ಮಾಡಿಕೊಂಡ್ರು ಕೂಡ ಆ 3 ಸ್ತರದಲ್ಲಿ ಇರತಕ್ಕಂಥ ಪ್ರಜ್ಞಾನ ಏನಿದೆ ಅಲ್ಲೂ ಕೂಡ ನಮಗೆ ಶುದ್ಧತೆ ಆಗುತ್ತೆ. ಸೊ ನೀವು ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಏನು, ಪಾಯಿಂಟ್ ಎ ಮೆಡಿಟೇಷನ್, ಪಾಯಿಂಟ್ ಬಿ ಕ್ಲೀನಿಂಗ್ ಇದೆಯಲ್ಲ, ಇವೆರಡೂ ಕೂಡ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನಾವು ಕೆಳಗಿನ ಪ್ರಜ್ಞಾನದಲ್ಲಿ ಅದನ್ನ ಮಾಡಿಕೊಂಡ್ರು ಕೂಡ, ಆ ಕ್ರಿಯೆಯನ್ನು ಮಾಡಿಕೊಂಡ್ರು ಕೂಡ ಮೇಲ್ಗಡೆ ಇರತಕ್ಕಂಥ ಪ್ರಜ್ಞಾನಗಳಲ್ಲೆಲ್ಲ ಕೂಡ ಕೆಲಸ ನಡೆಯುತ್ತೆ. ಅದನ್ನೇ ಇಲ್ಲಿ ಬಾಬೂಜಿಯವರು ಹೇಳ್ತಾ ಇರೋದು, ಅತ್ಯಂತ ಕೆಳಗಿನ ಸ್ತರವನ್ನು ಶುದ್ಧಪಡಿಸಿದರೆ ಅದರ ಪರಿಣಾಮವು ಮೇಲಿನ ಸ್ತರಗಳಿಗೆ ವ್ಯಾಪಿಸುತ್ತಾ ನಡೆದು ತೀರಾ ಮೇಲಿನ ಸ್ತರವು ಸಹಜವಾಗಿಯೂ ಶುದ್ಧವಾಗುವುದು. ಅರ್ಥ ಆಗ್ತಿದೆಯಾ? ಸೊ ನಾವು ಪಾಯಿಂಟ್ ಎ ಮೆಡಿಟೇಷನ್ ಮತ್ತು ಪಾಯಿಂಟ್ ಬಿ ಕ್ಲೀನಿಂಗ್ ಮಾಡ್ಕೊಳ್ತೀವಲ್ಲ, ಇದನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ನಾವು ಪಾಯಿಂಟ್ ಎ ಮೆಡಿಟೇಷನ್ ಮಾಡಬೇಕಾದ್ರೆ ಭ್ರಾತೃತ್ವದ ಭಾವನೆ ಎಲ್ಲರಲ್ಲೂ ಬೆಳೀಲಿ ಅಂತಾನೆ ನಾವು ಮೆಡಿಟೇಟ್ ಮಾಡೋದು. ಅಂದ್ರೆ ಆ ಭ್ರಾತೃತ್ವದ ಭಾವನೆ ಮೆಡಿಟೇಟ್ ಮಾಡ್ಲಿ ಅಂತ ನಾವು ಮೆಡಿಟೇಟ್ ಮಾಡಿದಾಗ ಏನಾಗುತ್ತೆ, ನಾವೇನೆ ಆ ಭ್ರಾತೃತ್ವದ ಭಾವನೆ ಬೆಳೆಸ್ಕೊಂಡು ನಮ್ಮ ಮೂಲ ಅಸ್ತಿತ್ವ ಏನಿದೆ ಅದ್ರ ಕಡೆಗೆ ವೇಗವಾಗಿ ನಡಿಲಿಕ್ಕೆ ಸಹಾಯವಾಗುತ್ತೆ. ಪ್ರಜ್ಞಾನ ಇಟ್ಕೊಂತ ರೀತಿಯಲ್ಲಿ ನಮಗೆ ಅದು ಕೆಲಸಕ್ಕೆ ಬರುತ್ತೆ. ಸೊ 2-3 ಕೆಲಸ ಮಾಡುತ್ತೆ. ಕೆಳಗಡೆ ನಾವು ಕ್ಲೀನ್ ಮಾಡ್ಕೊಂಡ್ರು ಮೇಲ್ಗಡೆ ಎಲ್ಲ ಕ್ಲೀನ್ ಆಗ್ತದೆ, ಮೊದಲನೇದು. ಎರಡನೇದು, ಪಾಯಿಂಟ್ ಎ ಮೆಡಿಟೇಷನ್ ಮಾಡಬೇಕಾದ್ರೆ ನಾವೇನ್ ಸಜೆಷನ್ ಕೊಟ್ಕೊಳ್ತೀವಿ ಆ ಸಜೆಷನ್ ಬ್ರದರ್ಹುಡ್ ನ ಕ್ರಿಯೇಟ್ ಮಾಡುತ್ತೆ. ನಾವು ಬ್ರದರ್ಹುಡ್ ನ ಕ್ರಿಯೇಟ್ ಮಾಡ್ತು ಅಂತಂದ್ರೆ ನಾವು ಬೇರೆಯವ್ರ ಜೊತೆಗೆ ಅವಿನಾಭಾವದಿಂದ ಬೆರಿಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಅದ್ರ ಬಗ್ಗೆನೇ ನಾವು ಚಿಂತೆ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆನೇ ಧ್ಯಾನ ಮಾಡ್ತಾ ಇದ್ದೀವಿ. ಅಂಡ್ ಈಗ ತಾನು ಹೇಳಿದ್ವಿ, ಬ್ರದರ್ಹುಡ್ ಬೆಳೀತಿದ್ದಂಗೆನೆ ನಮಗೆ ಆಧ್ಯಾತ್ಮಿಕ ಸ್ತರದಲ್ಲಿ ಉನ್ನತವಾಗಿ ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಇದು 3ನೇದು. 4ನೇದು, ಬ್ರದರ್ಹುಡ್ ಬೆಳೀತಿದ್ದಂಗೆನೆ ನಮ್ಗೆ ಸೆನ್ಸಿಟಿವಿಟಿ ಅಥವಾ ಸಂವೇದನಾ ಶಕ್ತಿ ಜಾಸ್ತಿ ಆಗುತ್ತೆ. ಅದರಿಂದ ನಮ್ಮ ಆಧ್ಯಾತ್ಮಿಕ ಪ್ರಗತಿಯ ವೇಗ ಕೂಡ ಜಾಸ್ತಿ ಆಗುತ್ತೆ. ಇದು 4ನೇದು. ಸರಿನಾ? 5ನೇದು, ನಾವು ಬ್ರದರ್ಹುಡ್ ಬೆಳೆಸ್ಕೊಳ್ತಿದ್ದಂಗೆನೆ ನಮ್ಮಲ್ಲಿ ನಮ್ಗೆ ಅರಿವಿಲ್ದಂಗೆನೆ ಸಹಜತೆ, ಸರಳತೆ, ಪರಿಶುದ್ಧತೆ, ಪ್ರೇಮ ಭಾವ ಇವೆಲ್ಲವೂ ಕೂಡ ತನಗೆ ತಾನಾಗಿ ಅಂಕುರವಾಗಿ ಪ್ರಕಟವಾಗಲಿಕ್ಕೆ ಶುರು ಆಗುತ್ತೆ. ಇದಿಷ್ಟೂ ಕೂಡ ಪಾಯಿಂಟ್ ಎ ಮೆಡಿಟೇಷನ್ ಮತ್ತು ಪಾಯಿಂಟ್ ಬಿ ಕ್ಲೀನಿಂಗ್ ಇಂದ ಆಗ್ತಕ್ಕಂಥ ಕೆಲಸಗಳು. 6ನೇದು ಏನಪ್ಪಾ ಅಂದ್ರೆ, ಪಾಯಿಂಟ್ ಎ ಮೆಡಿಟೇಷನ್, ಪಾಯಿಂಟ್ ಬಿ ಕ್ಲೀನಿಂಗ್ ಮಾಡಿದಾಗ ನಮ್ಗೆ ಉನ್ನತ ಸ್ತರದಲ್ಲಿ ಇರ್ತಕ್ಕಂಥ ಪ್ರಜ್ಞಾನಗಳ ಎಟುಕು ಕೂಡ ಸಿಗುತ್ತೆ. So we get access to the higher levels of super consciousness as we practice point A meditation and point B cleaning. ನೋಡ್ರಿ, ನಾವು ಮಾಡ್ತಕ್ಕಂಥದ್ದು ಒಂದೇ ಒಂದು ಕ್ರಿಯೆ ಎಲ್ಲಿ, ಈ ಹೃದಯ ಮಂಡಲದಲ್ಲಿ ಮಾಡ್ಕೊಳ್ತೀವಿ ನಾವು ಕೆಳಗಿನ ಸ್ತರದಲ್ಲಿ. ಬಟ್ ಆದ್ರೆ ಅದರದ್ದು ಎಷ್ಟು ಪರಿಣಾಮ ಇದೆ ಅಂತ ಈಗ ಯೋಚನೆ ಮಾಡ್ರಿ. ಈ 6 ಬೆನಿಫಿಟ್ಸ್ ನ ಜಸ್ಟ್ ಕೆಳಗಡೆ ಪಿಂಡ ಪ್ರದೇಶದಲ್ಲಿ ಪಾಯಿಂಟ್ ಎ ಮೆಡಿಟೇಷನ್ ಮತ್ತು ಪಾಯಿಂಟ್ ಬಿ
ಕ್ಲೀನಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಲಭ್ಯವಾಗುತ್ತೆ. ಆಲ್ ದೀಸ್ ಬೆನಿಫಿಟ್ಸ್ ವಿಲ್ ಗೆಟ್ ಜಸ್ಟ್ ಬೈ ಡೂಯಿಂಗ್ ದ ಪಾಯಿಂಟ್ ಎ ಮೆಡಿಟೇಷನ್ ಅಂಡ್ ಪಾಯಿಂಟ್ ಬಿ ಕ್ಲೀನಿಂಗ್ ರೆಗ್ಯುಲರ್ಲಿ. ಬಟ್ ನಾನು ಪಾಯಿಂಟ್ ಬಿ ಕ್ಲೀನಿಂಗ್ ಬಗ್ಗೆ ಮುಂಚೆ ಒಂದ್ಸತಿ ಮಾತಾಡಿದ್ದೆ. ಅದು ಪಾಯಿಂಟ್ ಬಿ ಕ್ಲೀನಿಂಗು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಅದು ನಮಗೆ ಲೌಕಿಕತೆಯಲ್ಲಿ ಇರಲಿಕ್ಕೆ ಸ್ವಲ್ಪ ಮಟ್ಟಿಗೆ ಅವಶ್ಯಕವಾಗಿರುತ್ತೆ. ಕಾಲ ಬಂದಾಗ ಅದು ತನಕ ತಾನಾಗೆ ತನ್ನ ಪ್ರಭಾವವನ್ನು ಬಿಟ್ಟು ಹೋಗುತ್ತೆ. ಸೊ ವಯಸ್ಸಿಗೆ ತಕ್ಕಂಗೆ, ನಮಗೆ ಬರ್ತಕ್ಕಂಥ ಆಲೋಚನೆಗೆ ತಕ್ಕಂಗೆ, ಮತ್ತೆ ಸುಪ್ತ ಪ್ರಜ್ಞೆಯ ಅವಶ್ಯಕತೆ ತಕ್ಕಂಗೆ ಪಾಯಿಂಟ್ ಬಿ ಕ್ಲೀನಿಂಗ್ ಮಾಡ್ಕೋಬೇಕಾಗತ್ತೆ. ಪಾಯಿಂಟ್ ಎ ಮೆಡಿಟೇಷನ್ ನಿರಂತರವಾಗಿ ರೆಗ್ಯುಲರ್ ಆಗಿ ಮಾಡಿದ್ರು ಕೂಡ ಸಾಕಷ್ಟು ಮಟ್ಟಿಗೆ ನಿಮಗೆ ಅದರಿಂದ ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ ಸಹಾಯ ಆಗುತ್ತೆ. ಸೊ ಇದು ನೋಡಿ, ಇರೋದು 2 ಪೇಜ್ ಇದು ಈ ನಿಯಮ, ಬಟ್ ಎಷ್ಟು ಕೆಲಸಗಳಾಗತ್ತೆ ಅಂತ. 2 ಪೇಜ್ ಇರೋದು. ಭ್ರಾತೃತ್ವದ ಭಾವನೆ ಯಾಕಷ್ಟು ಇಂಪಾರ್ಟೆಂಟು ಅಂತ 2 ಪೇಜ್ ಇರೋದು. ಆದರೆ ಅದನ್ನು ಸರಿಯಾಗಿ ನಾವು ಆಳಕ್ಕೆ ಹೋಗಿ ಗ್ರಹಿಸಿದಾಗ ಎಷ್ಟು ಮಟ್ಟಿಗೆ ನಮ್ಗೆ ಅದರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ಇದು ವಿವರಣೆ ಕೊಟ್ಟಾಗ ನಿಮಗೆ ಸ್ವಲ್ಪ ಮಟ್ಟಿಗೆ ಮನದಟ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅದು ಇಟ್ಸ್ ಓನ್ಲಿ 2 pages maximum. But the importance of brotherhood is emphasized so much that it will actually aid in your spiritual journey in all levels. And I have now tried to correlate many different things that Babaji has mentioned here with different points and different regions also. So hopefully you will find it useful as and when you actually read and understand this maxim again. ಸೊ ಈ ಒಂದು ನಿಯಮನ ಮತ್ತೊಂದ್ಸತಿ ಓದಿ ಮತ್ತೊಂದ್ಸತಿ ರೆಕಾರ್ಡಿಂಗ್ ಕೇಳಿಸ್ಕೊಂಡಾಗ ಪ್ರಾಯಶಃ ಕಾಲಕ್ರಮೇಣದಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿಗೆ ಇದು ಆಳವ ಕೂತ್ಕೊಳ್ಳುತ್ತೆ. ಎಲ್ಲರ ಜೊತೆಗೆ ಹೇಗೆ ನಾವು ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಸೋದರ ಭಾವನೆಯಲ್ಲಿ ನಡ್ಕೋಬೇಕು ಅನ್ನೋದು ಕೂಡ ನಿಮಗೆ ಮನದಟ್ಟಾಗುತ್ತೆ. ಸರಿ, ಇಲ್ಲಿಗೆ ನಿಲ್ಲಿಸ್ತೀನಿ. 7ನೇ ನಿಯಮಕ್ಕೆ ಬಂದಿದ್ದೀವಿ ಇವಾಗ. 7, 8 ಇವೆಲ್ಲ 2, 3 ಪೇಜ್ ಇದೆ ಅಷ್ಟೇ. 9ನೇ ನಿಯಮನೂ ಇದೆ, 10ನೇ ನಿಯಮ ಕೂಡ. ಇವೆಲ್ಲ ಬೇಗ ಮುಗಿದು ಹೋಗುತ್ತೆ. ಸೊ ನಾಳೆ 2 ನಿಯಮ, ನಾಡಿದ್ದು 2 ನಿಯಮ ಮುಗಿಸಿದ್ದು ಅಂದ್ರೆ ನಮಗೆ ಈ 10 ನಿಯಮಗಳು ಮುಗಿಯುತ್ತೆ. ಅದಾದ್ಮೇಲೆ ನಾವು ಮುಂದಿನ ಪುಸ್ತಕ ಏನಿದೆ ಆ ಮುಂದಿನ 3ನೇ ಪುಸ್ತಕಕ್ಕೆ ಹೋಗೋಣಂತೆ. ಸರಿನಾ? ಇಲ್ಲಿ ನಿಲ್ಲಿಸ್ತೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ದೇರ್ ಇಸ್ ಎನಿ ಕ್ವೆಶನ್ಸ್ ಯು ಕ್ಯಾನ್ ಆಸ್ಕ್ ಮಿ ನೌ. I stop it here because only 3 minutes now. There is no point in starting the next maxim. We will discuss the next maxim tomorrow. Brother, it is ಇದು 7th ಈ ನಿಯಮಕ್ಕೆ ಕ್ವಶನ್ ಇಲ್ಲ, ಬಟ್ it is not related to this maxim, but I want to ask one question which is out of this contest. This universe is there, no? All the planets, they are controlled by one